ನಮ್ಮನ್ನು ಶೋಧನೆಯಿಂದ ನಮ್ಮನ್ನು ರಕ್ಷಿಸಿ. ಆಮೆನ್. ನಮೋ ಮರಿಯವರ ಸಾದ ಪುಣ್ಯ ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ಮಾತೆ ಪಾಪಿಯಾಯ ನಮಗಾಗಿ ಈಗಲೂ ಯಾವಾಗಲೂ ನಮ್ಮ ಮರಣ ಸಮಯದಲ್ಲಿ ನಮೋ ಮರಿಯವರ ಸಾದ ಪುಣ್ಯ ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ಪರಿಶುದ್ಧ ಮೇಲುವರ ಮಾತೆ ಪಾಪಿಯಾಯ ನಮಗಾಗಿ ಈಗಲೂ ಯಾವಾಗಲೂ ನಮ್ಮ ಮರಣ ಸಮಯದಲ್ಲಿ ಪ್ರಾರ್ಥನೆ. ಆಮೆನ್. ನಮೋ ಮರಿಯವರ ಸಾದ ಪುಣ್ಯ ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ಪರಿಶುದ್ಧ ಮೇಲುವರ ಮಾತೆ ಪಾಪಿಯಾಯ ನಮಗಾಗಿ ಈಗಲೂ ಯಾವಾಗಲೂ ನಮ್ಮ ಮರಣ ಸಮಯದಲ್ಲಿ ಪ್ರಾರ್ಥನೆ. ಆಮೆನ್. ಪಿತರಿಗೂ ಸುತರಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. Praise the Lord. ಬೇಸಿನಲ್ಲಿ ನನ್ನ ಆತ್ಮೀಯ ಸೋದರ ಸೋದರಿ, ಕಥೋಲಿಕ ಧರ್ಮಸಭೆಯ ಸಂಕ್ಷೇಪ, ಇದರಿಂದ ನಾವು ಕೆಲ ವಿಷಯಗಳನ್ನ ಧ್ಯಾನ ಮಾಡ್ತಾ ಇದ್ದೀವಿ. ಈಗ ಇವತ್ತು 157 ಆರ್ಟಿಕಲ್ 157 ಇಲ್ಲಿಂದ ನಾವು ಧ್ಯಾನ ಮಾಡೋಣ. ಈ ಶರೀರದ ಶಿರಸ್ಸು ಯಾರು ಅಂತ. ಈ ಶರೀರದ ಶಿರಸ್ಸು ಅಂದ್ರೆ ಶರೀರ, ಈ ಮಿಸ್ಟಿಕಲ್ ಬಾಡಿ ಅಂತೇನೋ, ಮಿಸ್ಟಿಕಲ್ ಬಾಡಿ, ಆಧ್ಯಾತ್ಮಿಕ ಶರೀರ, ರಹಸ್ಯಮಯ ಶರೀರ, ರಹಸ್ಯಮಯ ಮಿಸ್ಟಿಕಲ್ ಬಾಡಿ. ಅದರಿಂದ ಈ ರಹಸ್ಯಮಯ ಶರೀರದ ಶಿರಸ್ಸು, ಹೆಡ್, ತಲೆ ಯಾರು ಅಂತ. ಕ್ರಿಸ್ತರೇ ಧರ್ಮಸಭೆ ಎಂಬ ಶರೀರಕ್ಕೆ ಶಿರಸ್ಸು. ಕೊಲೊಸ್ಸೆ 1:18. ಯೇಸು ಕ್ರಿಸ್ತರೇ ಧರ್ಮಸಭೆ ಎಂಬ ಶರೀರಕ್ಕೆ ಹೆಡ್ ಆಗಿದ್ದಾರೆ, ಶಿರಸ್ಸಾಗಿದ್ದಾರೆ. ಧರ್ಮಸಭೆ ಅವರಿಂದ, ಅವರಲ್ಲಿ ಮತ್ತು ಅವರಿಗಾಗಿ ಜೀವಿಸುತ್ತದೆ. ಯೇಸು ಕ್ರಿಸ್ತರು ಮತ್ತು ಧರ್ಮಸಭೆ ಸಂಪೂರ್ಣ ಕ್ರಿಸ್ತರನ್ನ ನಿರ್ಮಾಣ ಮಾಡುತ್ತದೆ. ಸಂತ ಅಗಸ್ಟಿನ್ ರವರು ಹೇಳುದು, ಶಿರಸ್ಸು ಮತ್ತು ಅಂಗಾಂಗಗಳು ವಾಸ್ತವವಾಗಿ ಏಕ ಮತ್ತು ಒಂದೇ ಬಗೆಯ ಆಧ್ಯಾತ್ಮಿಕ ವ್ಯಕ್ತಿಯನ್ನು ರೂಪಿಸುತ್ತದೆ. ಓಕೆ, ಇದನ್ನ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಕ್ರಿಸ್ತರೇ ಧರ್ಮಸಭೆ ಎಂಬ ಶರೀರಕ್ಕೆ ಶಿರಸ್ಸಾಗಿದ್ದಾರೆ. ಆದ್ರಿಂದ ಈ ಮಿಸ್ಟಿಕಲ್ ಬಾಡಿ ಅಂತ ನಾವು ಏನ್ ಕರಿತೀವಿ, ಮಿಸ್ಟಿಕಲ್ ಬಾಡಿ ಅಂದ್ರೆ ರಹಸ್ಯಮಯ ಶರೀರ ಅಂತ. ಈ ರಹಸ್ಯಮಯ ಶರೀರದಲ್ಲಿ ಪ್ರಭು ಯೇಸು ಕ್ರಿಸ್ತರೇ ಇದರ ಶಿರಸ್ಸು ಅಂತ ಬೈಬಲ್ ನಲ್ಲಿ ತುಂಬಾ ಕಡೆ ನೋಡ್ತೀವಿ. ಕೊಲೊಸ್ಸೆ ಪತ್ರಿಕೆ 1:18 ಕ್ಲಿಯರ್ ಆಗಿ ಸಂತ ಪೌಲ್ ಹೇಳ್ತಾನೆ, ಯೇಸು ಕ್ರಿಸ್ತರು ಧರ್ಮಸಭೆ ಎಂಬ ಶರೀರಕ್ಕೆ, ದೇಹಕ್ಕೆ ಅವರು ಶಿರಸ್ಸು, ಮಸ್ತಕ, ಹೆಡ್ ಆಗಿದ್ದಾರೆ ಅಂತ. ಧರ್ಮಸಭೆ ಅವರಿಂದ, ಅವರಲ್ಲಿ ಮತ್ತು ಅವರಿಗಾಗಿ ಜೀವಿಸುತ್ತದೆ. ಧರ್ಮಸಭೆ ಇದು ಎಲ್ಲ ಯಾರ ಒಂದು, ಇದರೆಲ್ಲ ಮೆರಿಟ್ಸ್, ಇದರೆಲ್ಲ ಕೃಪಾವರ ದಾನಗಳು ಎಲ್ಲ ಯೇಸುವಿಗೆ ಸಲ್ಬೇಕಾದದ್ದು, ಗೊತ್ತಾಯ್ತಲ್ಲ. ಒಂದ್ ರೀತಿಯಲ್ಲಿ ನಮ್ಮದು ಅಂತ ಹೇಳಿದ್ಕೊಡ್ಲಿಕ್ಕೆ ಏನೂ ಇಲ್ಲ. ಇದು ಎಲ್ಲವೂ ಕೂಡ ಯೇಸುವಿನಿಂದ ಬಂದಿರುವಂತದ್ದು, ಸಮಸ್ತವು ಕೂಡ ಅವರಿಂದಲೇ ಮುಖಾಂತರನೇ ಬಂದಿರುವುದು. ಯೋವನ್ನ 1ನೇ ಅಧ್ಯಾಯ, ಅಲ್ಲಿ 1ನೇ ಅಧ್ಯಾಯ ನಾವು ಓದ್ತಾ ಇದ್ದೀವಿ. 1ನೇ ಅಧ್ಯಾಯ 1ನೇ ವಚನದಿಂದಲೇ, ಆದಿಯಲ್ಲಿ ವಾರ್ತೆ ಇತ್ತು, ವಾರ್ತೆ ದೇವರ ಬಳಿಯಲ್ಲಿತ್ತು, ವಾರ್ತೆ ದೇವರಾಗಿತ್ತು. ಆದಿಯಲ್ಲಿ ದೇವರೊಬ್ಬರೇ ಇದ್ರು, ಪಿತಾಸುತ ಪವಿತ್ರಾತ್ಮ ತ್ರೈಕ ದೇವರಿದ್ರು. ಮತ್ತೆ ಆ ವಾರ್ತೆಯ ಮುಖಾಂತರ ಎಲ್ಲ ಸೃಷ್ಟಿ ಆಯ್ತು, ವಾರ್ತೆಯ ಮುಖಾಂತರನೇ ಸೃಷ್ಟಿ ಆಯ್ತು. ವಾರ್ತೆಯ ಬಿಟ್ಟು, ಲೋಗೋಸ್ ಬಿಟ್ಟು ಯಾವುದೂ ಉಂಟಾಗ್ಲಿಲ್ಲ. ಅದನ್ನ ನಾವು ನೀವು ಮತ್ತೆಲ್ಲ ಕೂಡ ಅದರ ಯೇಸು ಮುಖಾಂತರ. ಆಮೇಲೆ ನಾವು ಪಾಪ ಮಾಡಿದಾಗ ಆ ವಾರ್ತೆ ಮುಖಾಂತರನೇ ದೇವ್ರು ನಮ್ಮನ್ನು, ಆ ವಾರ್ತೆ ಎಂಬರು ಮನುಷ್ಯರಾದರು ನೋಡಿ. ಅವರು ದೇವರ ಬಲಪಾಶದಲ್ಲಿ, ಆವಾಗ ದೇವರ ಜೊತೆ ಇದ್ರು, ದೇವರಾಗಿದ್ರು,
ಆದ್ರಿಂದ ಆವಾಗಲೇ ಎಲ್ಲವೂ ಕೂಡ ದೇವರು ಯೇಸು ಕ್ರಿಸ್ತರ ಮುಖಾಂತರ ಸೃಷ್ಟಿ ಮಾಡೋ ಯೋಜನೆ ಮಾಡಿದ್ರು, ಮತ್ತೆ ಸೃಷ್ಟಿ ಮಾಡ್ತಾ ಬಂದ್ರು. ಆಮೇಲೆ ಪಾಪ ಮಾಡಿದಾಗ ದೇವ್ರು ಏನ್ ಮಾಡ್ತಾರೆ, ಅದೇ ವಾರ್ತೆ ಇನ್ನೊಂದು ರೀತಿಯಲ್ಲಿ ನಮಗೆ ರಕ್ಷಣೆಗೆ ಬರ್ತದೆ. ಆವಾಗ ಲೋಗಸ್ ಆಗಿತ್ತು, ವಾರ್ತೆ ಆಗಿತ್ತಲ್ವಾ. ಬಟ್ ನಾವು ಮನುಷ್ಯರಾಗಿ ಪಾಪ ಮಾಡಿದಾಗ ಆ ವಾರ್ತೆಯಲ್ಲಿ ಚೇಂಜಸ್ ಆಗುತ್ತದೆ. ಆದಿಯಲ್ಲಿರುವಂತ ವಾರ್ತೆ ಲೋಗೋಸ್ ನಲ್ಲಿ ಚೇಂಜಸ್ ಆಗ್ತದೆ, ಬದಲಾವಣೆ ಆಗ್ತದೆ. ಏನಂತ ಯೋಹನರ 1ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆಯಲ್ಲ, ಯೋಹನ 1ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರೆ, ಆ ವಾರ್ತೆ ಮರಿಯಳ ಉದರದಲ್ಲಿ ಶರೀರ ರೂಪ ತಾಳಿತು, ಮನುಷ್ಯಾವತಾರ ತಾಳಿತು ಅಂತ. ಏನಕ್ಕೆ? ಅದು ನಮಗೋಸ್ಕರ, ನಮ್ಮ ಬಿಡುಗಡೆಗೋಸ್ಕರ ಅವರು ಮನುಷ್ಯರಾಗಿ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬರ್ತಾರೆ. ಆಮೇಲೆ ಈ ಲೋಕದಲ್ಲಿ ಅವ್ರು ನಮ್ಗಾಗಿ ಪ್ರಾಣ ಕೊಟ್ಟು ರಕ್ತ ಸುರಿಸಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ಮತ್ತೆ ಯೇಸ್ವಾಮಿ ಒಂದು ಧರ್ಮಸಭೆಯನ್ನ ಸ್ಥಾಪನೆ ಮಾಡ್ತಾರೆ. ಅದರಿಂದ ಧರ್ಮಸಭೆ ಎಲ್ಲ ಅವರ ಅದು ಪ್ರಯತ್ನದಿಂದಾಗಿ, ಅವರ ಒಂದು ಕೃಪೆಯಿಂದ, ಆಶೀರ್ವಾದ ಮತ್ತು ಪ್ರಯತ್ನದಿಂದಾಗಿ ಧರ್ಮಸಭೆ ಉಂಟಾಗಿರುವಂತದ್ದು. ಅದ್ರಲ್ಲಿ ನಮ್ಮ ಯಾವುದೇ ಪಾತ್ರ ಇಲ್ಲ. ಅದರಿಂದ ಧರ್ಮಸಭೆ ಯೇಸು ಕ್ರಿಸ್ತರಿಂದ ಮತ್ತು ಯೇಸು ಕ್ರಿಸ್ತರಲ್ಲಿ ಮತ್ತು ಯೇಸು ಕ್ರಿಸ್ತರಿಗಾಗಿ ಜೀವಿಸುತ್ತದೆ. ಯೇಸು ಕ್ರಿಸ್ತರಿಗಾಗಿ ಅಂತ ಹೇಳುವಾಗ ಇಲ್ಲಿ ನಾವು ತಿಳ್ಕೊಳ್ಳೋದಲ್ಲ, ಅವ್ರದ್ದು ಗುಲಾಮ, ಅವ್ರದ್ದು ಎಲ್ಲ ಅವರೇ ಅಂದ್ಮೇಲೆ ನಮ್ದು ಏನಿಲ್ಲ ಅಂತ ನೋಡಿ. ಅದು ಅದಕ್ಕೇನೆ ಹೇಳ್ತೀವಿ, ಇದೆಲ್ಲ ಏನ್ ಗೊತ್ತಾ, ರಹಸ್ಯಗಳು, ಇದೆಲ್ಲ ರಹಸ್ಯ. ಬಟ್ ಕೆಲವು ಸತಿ ನಾವು ಈ ಬೈಬಲ್ ನಲ್ಲಿ ನೀವು ಮಾತಾಡುವಾಗ ಉಂಟ, ಎರಡು ರೀತಿಯಲ್ಲೂ ಕೂಡ ನಾವು ನೋಡ್ಬೇಕಾಗುತ್ತೆ. ಎರಡು ರೀತಿಯಲ್ಲೂ ಕೂಡ ಎರಡು ಕೂಡ ಸತ್ಯನೇ, ಆಯ್ತಾ. ಅದರಿಂದ ನಾವೇನ್ ಮಾಡ್ಬೇಕು, ಗೊಂದಲ ಮಾಡಬಾರ್ದು. ಕೆಲವು ಸತಿ ಒಂದು ಪಾಯಿಂಟ್ ಸ್ಟ್ರೆಸ್ ಮಾಡ್ಬೇಕಾದ್ರೆ ಅದೇ ವಿಷಯ ನಾವು ಮಾತಾಡ್ಬೇಕಾಗತ್ತೆ, ಅದೇ ವಿಷಯದಲ್ಲೇ ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ಅದು ಸತ್ಯನೇ ಸತ್ಯ. ಬಟ್ ಅವಾಗ ಇನ್ನೊಂದು ವಿಷಯನ ನೆಗ್ಲೆಕ್ಟ್ ಮಾಡೋದಲ್ಲ, ಬಟ್ ಇನ್ನೊಂದು ಸತ್ಯ, ಇನ್ನೊಂದು ವಿಷಯ ಅದನ್ನೇ ನಾವು ಮಾಡ್ತಾ ಇರ್ತೀವಿ. ಹಾಗೆ ಈಗ ಧ್ಯಾನ ಕೂಟಗಳಲ್ಲಿ 4-5 ದಿನ ಧ್ಯಾನ ಇರ್ತದೆ. ಮೊದಲನೇ ಈ ಕೊನೆ ದಿನಗಳಲ್ಲಿ ಏನ್ ಮಾಡ್ತೀವಿ, ಪಾಪದ ಬಗ್ಗೆ ಮಾತಾಡ್ತಾರೆ. ಪಾಪದ ಬಗ್ಗೆ, ಪಾಪ 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 ಅಂತ ಹೇಳುವಾಗ ಒಂದು ಗುರುಗಳು ಕೇಳೇ ಬಿಟ್ರು, ಏನ್ರಿ ನೀವು ಬರೀ ಪಾಪ 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 ಅಂತ ಮಾತಾಡ್ತೀರಾ, ನೀವು ಜನರ ತಲೆ ಕೆಡಿಸ್ತೀರಿ, ನೀವು ಪಾಪ 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 ಪ್ರಜ್ಞೆ, ಒಂಥರ ಗಿಲ್ಟ್ ಕಾನ್ಶಿಯಸ್ನೆಸ್ ಸೃಷ್ಟಿ ಮಾಡ್ತೀರಾ ನೀವು ಅಂತ ಹೇಳ್ಕೊಂಡು ಅವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅವರು ಅಂದ್ರೆ ಯಾವತ್ತು ಪಾಪನಿಂದನೇ ದಿನ, ಕನ್ಫೆಷನ್ ಡೇ ಗೊತ್ತಿದಲ್ಲ, ಅವಾಗ ತುಂಬಾ ಗುರುಗಳು ಬಂದಿದ್ರು. ಅವಾಗ ಪಾಪದ ಬಗ್ಗೆ ಮಾತಾಡ್ತಿದೀವಿ. ಪಾಪ ನಾವು ಎಲ್ಲ ಒಪ್ಕೊಳ್ಬೇಕು, ತುಂಬಾ ನಾವು ಪಾಪ ಮಾಡಿ ತಪ್ಪು ಮಾಡ್ತೀವಿ. ಆ 10 ದೇವರ ದಶಾಜ್ಞೆಗಳು ಒಂದೊಂದು ವಿವರಿಸುತ್ತಾ, ಮತ್ತೆ ಬೇರೆ ಕಡೆನೂ ಯಾಜಕಾಂಡಗಳಲ್ಲೂ ಕೂಡ ತುಂಬಾ ವಿಷಯದ ಪಾಪದ ಬಗ್ಗೆ ಎಲ್ಲ ಅದು ಕೇಳಿ ಆ ಗುರುಗಳೇ ಕೇಳ್ಬಿಟ್ರು, ಏನು ಸುಮ್ನೆ ಪಾಪದ ಬಗ್ಗೆ ಹೇಳ್ತಾ ಹೇಳುದು. ಅವಾಗ ನಾನು ಹೇಳಿದೆ, ಗುರುಗಳೇ ನೀವು ಇವತ್ತು ಬಂದಿದ್ದೀರಾ, 4ನೇ ದಿನ ಪಾಪನೇ ದಿನಿಗೆ, ನೀವು ಮೊದಲನೇ ದಿನ ಬರ್ಬೇಕಾಗಿತ್ತು. ಆವಾಗ ನೀವು ಬೇರೆ ರೀತಿಯಲ್ಲಿ ಮಾತಾಡ್ತಿದ್ರು. ದೇವರ ಕರುಣೆ ದಯೆ, ದೇವರ ಕರುಣೆ ದಯೆ ಅಂತ ಹೇಳುವಾಗ ದೇವ್ರ ಶಿಕ್ಷೆ ಕೊಡಲ್ಲ ನಮ್ಗೆ, ನರಕಕ್ಕಾಗ ಏನ್ರಿ ನೀವು ಬರೀ ಕರುಣೆ ಅಂತ ಹೇಳ್ತೀರಿ, ಜನ ಹಾಳಾಗೋಗ್ತಾರೆ. ಕರುಣೆ ದೇವ್ರ ಶಿಕ್ಷೆ ಕೊಡಲ್ಲ, ನರಕಕ್ಕಾಗಲ್ಲ, ಒಳ್ಳೆ ದೇವ್ರು ಅಂತ ಹೇಳ್ಕೊಂಡು ಮೊದಲನೇ ದಿನ ಬಂದಿದ್ರೆ ನೀವು ಆತರ ಮಾತಾಡ್ತಿದ್ರ ನೀವು ಅಂತ. ಇವತ್ 4ನೇ ದಿನ ಬಂದಿದ್ರ ಪಾಪನಿಂದನೆಗೋಸ್ಕರ, ಇವತ್ತು ಪಾಪದ ಬಗ್ಗೆ ಹೇಳೋದು ಮತ್ತೇನ್ ಹೇಳಿ. ಅದಕ್ಕೆ ನಾವ್ ಹೇಳ್ತಿದ್ದು 5 ದಿನ ಧ್ಯಾನ ಕೂಟ ಅಂದ್ರೆ 5 ದಿನ ಭಾಗವಹಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಬರೀ 5 ಮಂದಿ ಕುರುಡ್ರು ಆನೆ ಮುಟ್ಟಿಬಿಟ್ಟು ಒಬ್ಬೊಬ್ರು ಒಂದೊಂದು ಪಾರ್ಟ್ ಮುಟ್ತಾ ಹೋಗಿದ್ರು. ಸೊಂಡಿಲು ಒಬ್ಬ, ಬಾಲ ಒಬ್ಬ, ಕಾಲು ಒಬ್ಬ. ಆ ಕುರುಡ್ರಿಗೆ ಕಾಣ್ತಿಲ್ವಲ್ಲ, ಆನೆ ಅಂದ್ರೆ ಮರದ ಕಾಂಡ ಇರ್ತದಲ್ಲ, ಕಾಲು ಮುಟ್ಟಿದವನು. ಆಮೇಲೆ ಸೊಂಡಿಲು ಮುಟ್ಟಿದವನು, ಆನೆ ಅಂದ್ರೆ ಹೆಬ್ಬಾವು, ದೊಡ್ಡ ಹೆಬ್ಬಾವು ಇದ್ದಂಗೆ. ಬಟ್ ಇನ್ನೊಬ್ಬ ಬುದ್ಧಿವಂತ ಬರ್ತಾನೆ, ಅವನು ಹೇಳ್ತಾನೆ, ನೋಡಿ ನೀವೆಲ್ಲಾ ಹೇಳಿದ್ದು ಕರೆಕ್ಟು, ಬಟ್ ಅದೇ ಅಲ್ಲ, ಅದೇ ಸತ್ಯ ಅಲ್ಲ. ಹೇಳಿದ್ ಕರೆಕ್ಟು, ಬಟ್ ಅದೇ ಸತ್ಯ ಅಲ್ಲ. ಎಲ್ಲಾ ಪಾರ್ಟ್ಸ್ ಜೋಡಿಸಿದಾಗ ಆನೆ ಉಂಟಾಗ್ತದೆ, ಬಟ್ ನಿಮ್ಗೆ ಕಾಣುದಿಲ್ಲ. ನೀವು ಆನೆ ಅಷ್ಟು ದೊಡ್ಡದು, ನೀವು ಒಂದೊಂದು ಪಾರ್ಟ್ ಮುಟ್ಟಿರ್ತೀರಾ ನೀವು. ಅದರಿಂದ 5 ದಿನದಲ್ಲಿ ಒಂದೊಂದು ವಿಷಯ ಬಗ್ಗೆ ಮಾತಾಡ್ತೀವಿ.
ನಿಜವಾಗ್ಲೂ ನಾನು ಹೇಳ್ತೀನಿ, ಒಂದಿನ ನಾನು ಕರುಣೆ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ ನೆಕ್ಸ್ಟ್ ಇನ್ನೊಬ್ರು ಟಾಕ್ ಕೊಡ್ಲಿಕ್ಕಿದ್ರು ಬ್ರದರ್, ನಮ್ ತಂಡದವ್ರು ಒಬ್ರು. ಅವರು ನನ್ಗೆ ಏನಂದ್ರು ಗೊತ್ತಾ, ಗುರುಗಳೇ ನಿಮ್ಮ ಕರುಣೆ ಬಗ್ಗೆ ನಾವು ಟಾಕ್ ಕೇಳುವಾಗ ನನಗೆ ಒಂದೆರಡು ಪಾಪ ಮಾಡೋಣ ಅಂತ ನನಗೆ ಅಷ್ಟೊಂದು ಆಸೆ ಆಯ್ತು, ಪಾಪ ಮಾಡ್ಬೇಕಂತ ಹೇಳಿದ್ರು ಅವರು. ಎರಡು ಪಾಪ ಮಾಡೋಣ ಅಂತ ಆಸೆ ಆಯ್ತು ಅಂತ ಹೇಳಿದ್ರೆ, ಹಾಗಾದ್ರೆ ಕರುಣೆ ಮಹಿಮೆ ನೋಡ್ರಿ. ಇದು ನಮ್ ತಂಡದವ್ರು ಕೇಳಿದ್ನಾಯ್ತು, ಬೇರೆಯವ್ರಿಗೆ ಕೇಳಿದ್ರೆ ಅಯ್ಯೋ ನೀವು ಪಾಪ ಕರುಣೆ ಅಂತ ಹೇಳ್ಕೊಂಡು, ಇದು ಕರುಣೆ ದಯ ಅಂತ ಹೇಳ್ಬಿಟ್ಟು ಜನರ ತಲೆ ಕೆಡಿಸ್ತೀರ ನೀವು, ಜನ ಎಲ್ಲ ಹಾಳಾಗಿ ಹೋಗ್ತಾರಂತ. ನೋಡಿ, ಇದು ನಾನು ಹೇಳ್ತಿರೋದು ನಾವು ಚೆನ್ನಾಗಿ ಗ್ರಹಿಸ್ಕೋಬೇಕು ಇದು. ಯಾಕೆಂದ್ರೆ ಒಂದೊಂದು ಅದರ ವಿಷಯದಲ್ಲಿ ಸಂಪೂರ್ಣವಾಗಿ ನಾವು ಹೇಳುವಾಗ ಅದು ನಮ್ಗೇನ್ ಗೊತ್ತಾ, ರಾಂಗ್ ಆಗಿ ಅರ್ಥ ಮಾಡ್ಕೊಳ್ತೇವೆ. ಅದಕ್ಕೆ ಈಗ ಇಲ್ಲಿ ನಾನು ಹೇಳ್ತಿರುವಾಗ ಇಲ್ಲಿ ನೋಡಿ, ಧರ್ಮಸಭೆ ಯೇಸು ಕ್ರಿಸ್ತರಿಂದ ಯೇಸುವಿನಲ್ಲಿ ಮತ್ತು ಯೇಸುವಿಗಾಗಿ ಜೀವಿಸ್ತದೆ ಅಂತ ಹೇಳುವಾಗ, ಹಾಗಾದ್ರೆ ನಾವೆಲ್ಲ ಗುಲಾಮರ ಅಂತ ಕೇಳ್ದಂಗೆ ಅದೇ ನಮ್ದೇನಿಲ್ವಾ? ಬಟ್ ನಾನು ನಮ್ ಬಗ್ಗೆನೆ ಮಾತಾಡ್ಲಿಕ್ಕೆ ಹೋದ್ರೆ, ಅಯ್ಯೋ ನೀವು ಮನುಷ್ಯನನ್ನ ದೇವ್ರನ್ನಾಗಿ ಮಾಡ್ತೀರಾ ನೀವು ಅಂತ ಹೇಳ್ತೀರಾ. ಏನ್ ಮನುಷ್ಯ? ಕೀರ್ತನೆ 8:4 ಹೇಳ್ತೇವೆ, ಗೋ ಗಾಡ್ ವಾಟ್ ಇಸ್ ಮ್ಯಾನ್ ದಟ್ ಯು ಕ್ಯಾರಿ ಫಾರ್ ಮೀ. ಮನ ಏನು ತೃಣ ಮಾತ್ರದವನು ಅವನು, ಈ ಲೋಕದ ಏನು ಧೂಳಿದ್ದಂಗೆ ಅವನು, ಏನವನ ಅಷ್ಟ ಬಗ್ಗೆ ವೈಭವೀಕರಿಸ್ತೀರಾ ಅಂತ ಕೀರ್ತನೆಗಾರ ಹೇಳ್ತಾನೆ. ಅಲ್ಲಿ ಆಶ್ಚರ್ಯ ಪಡ್ತಾನೆ, ಅವನಿಗೆ ಎಷ್ಟು ದೇವ್ರ ಇದ್ ಮಾಡ್ತಾರ ಅಂತ ಹೇಳಿದ್ರೆ ಅವನಿಗೆ, ಏನ್ರಿ ದೇವ್ರಿ ನೀವು ಯಾಕೆ ತಲೆ ಕೆಟ್ಟಿದ್ಯಾರ? ಯಾಕೆ ಮನುಷ್ಯನಿಗೆ ಇಷ್ಟೊಂದು ನೀವು ಮನುಷ್ಯ ಇಲ್ದೆ ನೀವು ಬದುಕಕ್ ಆಗಲ್ವಾ? ನೀವು ದೇವರಲ್ವಾ? ಮತ್ತೆ ಮನುಷ್ಯನ ಮೇಲೆ ಯಾಕೆ ಡಿಪೆಂಡ್ ಆಗ್ತೀರಾ ನೀವು? ಅವನೇನ್ ಮನುಷ್ಯ ಇಲ್ದೆ ನಿಮ್ಗೆ ಬದುಕಕ್ ಆಗಲ್ವಾ? ವಾಟ್ ಈಸ್ ಮ್ಯಾನ್ ದಟ್ ಯು ಕೇರ್ ಫಾರ್ ಹಿಮ್? ಏನ್ ಮನುಷ್ಯ, ನೀವ್ ಯಾಕೆ ಗಮನ ಕೊಡ್ತೀರಾ ನೀವು? ಅರ್ಥ ಆಯ್ತಲ್ಲ ಪ್ರಿಯರೇ? ಬೈಬಲ್ ನಲ್ಲಿ ಇಂಥದ್ದು ತುಂಬಾ ಕಡೆ ಉಂಟು, ವಿರೋಧಾಭಾಸಗಳನ್ನು ನೋಡ್ತೀವಿ. ಅದಕ್ಕೆ ನಮ್ಗೆ ಏನ್ ಗೊತ್ತಾ, ಬೈಬಲ್ ಕೊಡಕ್ಕೆ ಭಯ ಆಗ್ತದೆ. ಅನ್ಯರಿಗಂತೂ ಕೈಗೆ ಸಿಕ್ಕಿದ್ರೆ ಏನೇನೋ ಕ್ವಶನ್ ಕೇಳ್ತಾರೆ. ಕೆಟ್ಟವರಾದ ನಿಮ್ಮ ಮಕ್ಕಳಿಗೆ, ಅದು ಒಬ್ಬ ಕೇಳಿಬಿಟ್ಟ, ಏನ್ರಿ ನಿಮ್ ಏಸು ಸ್ವಾಮಿ ಕೆಟ್ಟವರಾದ ನಾವೇನ್ ಕೆಟ್ಟವರ ಅಂತ ಕೇಳ್ತಾರೆ. ಹಾಗೆ ಕೆಲವೊಂದು ವಾಕ್ಯಗಳು ಕೇಳುವಾಗ ಉಂಟಲ್ಲ, ಅವರಿಗೆ ಅದು ಅರ್ಥ ಮಾಡ್ಕೊಳಿಕ್ ಆಗಲ್ಲ. ಅವರು ಯಾಕಂದ್ರೆ ಅದಕ್ಕೆ ಬೈಬಲ್ನ ಸಂಪೂರ್ಣ ಜ್ಞಾನ ಇದ್ರೇನೆ ನಾವು ಅರ್ಥ ಮಾಡ್ಕೊಳ್ಬಹುದು ಏನು ಅಂತ, ಸಮತೋಲನ ಆಗುತ್ತೆ. ಇಲ್ಲದ್ರೆ ಈ ತರ ಎಲ್ಲ ತಪ್ಪಾಗಿ ಒಂದು ಅರ್ಥ ತಿಳ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಮತ್ತೊಂದು ಕಡೆ ಯೇಸು ಹೇಳಿದ್ದಾರಲ್ಲ, ನಾನ್ ಲೋಕಕ್ಕೆ ಸಮಾಧಾನ ತಂದಿಲ್ಲ. ಒಬ್ಬ ಮುಸ್ಲಿಂ ಸಹೋದರ ಒಂದು ಬುಕ್ಕೆ ಬರ್ದಿದ್ದಾನೆ ಅವನು. ನನ್ನ ಹತ್ರ ಇತ್ತದು, ಯಾವ್ದು ಕಾಪಿ ಯಾರು ತಗೊಂಡ್ರು ಗೊತ್ತಿಲ್ಲ. ಒಂದು ಬುಕ್ಕು ಮುಸ್ಲಿಂ ಸಹೋದರ ಬರ್ದಿದ್ದು. ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಶಾಂತಿಯ ದೂತನಲ್ಲ, ಶಾಂತಿಯ ಪ್ರಭು ಅಲ್ಲ ಅಂತ ಹೇಳ್ಕೊಂಡು ಯೇಸಮ್ಮ ಹೇಳಿದ ವಾಕ್ಯನೇ ಹೇಳ್ತಿದ್ದಾರೆ. ಯೇಸಮ್ಮ ಹೇಳಿದಾರಲ್ಲ, ನಾನ್ ಲೋಕಕ್ಕೆ ಸಮಾಧಾನ ತಂದಿಲ್ಲ, ಖಡ್ಗ ಬೆಂಕಿ ತಂದಿದ್ದೀನಿ. ನೋಡಿ, ಈ ವಾಕ್ಯ ಬೇರೆಯವರು ಓದಿದ್ರೆ ಏನ್ ಅರ್ಥ ಮಾಡ್ಕೊಳ್ತಾರೆ ಅವರು? ಏನ್ರಿ ನೀವ್ ಹೇಳ್ತೀರಿ ಯೇಸು ಸಮಾಧಾನ ಪ್ರಭು, ಯೇಸ್ವಾಮಿ ಹೇಳ್ತಾರೆ ನಾನ್ ಸಮಾಧಾನ ತಂದಿಲ್ಲ ಅಂತ ಹೇಳ್ತಾರೆ. ಯೇಸ್ವಾಮಿ ಖಡ್ಗ ತಂದಿದ್ದೀನಿ, ಮತ್ತೇನು ನೀವು ಯೇಸುವನೇ ಸಮಾಧಾನದ ಪ್ರಭು ಅಂತ ಹೇಳ್ತೀರಲ್ಲ ಅಂತ ಹೇಳ್ಕೊಂಡು ಹಂಗೆ ಹೇಳ್ತಾರೆ. ನೋಡಿ, ಮತ್ತಾಯ 10:34, ನಾನು ಲೋಕಕ್ಕೆ ಸಮಾಧಾನ ತರಲು ಬಂದೆನೆಂದು ಭಾವಿಸಬೇಡಿ. ಸಮಾಧಾನ ಅಲ್ಲ, ಛೇದಿಸುವ ಖಡ್ಗ. ತಂದೆಗೆ ವಿರುದ್ಧ ಮಗ, ತಾಯಿಗೆ ವಿರುದ್ಧ ಸೊಸೆ, ಅತ್ತೆಗೆ ವಿರುದ್ಧ ಸೊಸೆ, ತಾಯಿಗೆ ವಿರುದ್ಧ ಮಗಳು, ಭೇದ ಹುಟ್ಟಿಸಲು ಬಂದಿದ್ದೇನೆ. ಒಡ ಹುಟ್ಟಿದವರೇ ಒಬ್ಬನ ಕಡುವೈರಿ ಆಗ್ತಾರೆ. ನೋಡಿ, ಈ ವಾಕ್ಯ ಬೇರೆಯವರು, ಅದಕ್ಕೆ ನಮ್ಗೆ ಬೈಬಲ್ ಕೆಲವು ಕೊಡಕ್ಕೆ ಭಯ ಆಗೋದು ಅದಕ್ಕೆ ಬೈಬಲ್. ಯಾಕೆಂದ್ರೆ ಈ ವಾಕ್ಯಗಳು ಹೆಂಗ್ ಅರ್ಥ ಮಾಡ್ಕೊಳ್ತೀರಾ? ಲೋಕಕ್ಕೆ ಸಮಾಧಾನ ತಂದಿಲ್ಲ, ಭೇದ ಹುಟ್ಟಿಸ್ತೇನೆ, ನಾನು ಖಡ್ಗ ತಂದಿದ್ದೀನಿ ಅಂದ್ರೆ ಆಕ್ಚುಲಿ ಯೇಸ್ವಾಮಿ ಸಮಾಧಾನದ ಪ್ರಭು, ಅವರು ಪ್ರೀತಿಯ ದೇವರವರು. ಬಟ್ ಯಾಕೆ ಆ ವಾಕ್ಯ ಯಾವ ಅರ್ಥದಲ್ಲಿ ಹೇಳುತ್ತಾರೆ? ಉದ್ದೇಶ ಏನು? ಈಗ ಅದ್ರ ಬಗ್ಗೆ ವಿವರಿಸಕ್ ನಾನು ಹೋಗಲ್ಲ, ಯಾಕಂದ್ರೆ ಅದು ಬೇರೆ ಟಾಪಿಕ್, ಬೇರೆನೆ. ನಾನು ಹೇಳ್ತಿರೋದು ಇಲ್ಲಿ ಧರ್ಮಸಭೆ ಯೇಸುವಿನಿಂದ ಯೇಸುವಲ್ಲಿ ಮತ್ತು ಯೇಸುವಿಗಾಗಿ ಜೀವಿಸ್ತದೆ ಅಂತ ಹೇಳಿದ್ರೆ, ಆಗ ಈಗ ಕೆಲವು ಕ್ವಶನ್ ಬರ್ತದೆ, ಹಾಗೆ ನಾವ್ ಏನಲ್ವಾ? ಎಲ್ಲ ನಾನು ಅವರಿಗಾಗಿಯೇ ಅವರಿಂದ
ಆದ್ರೆ ನಂದು ಏನಿಲ್ವಾ? ನಾನ್ ಬರೀ ಗೊಂಬೆನಾ? ಪ್ರಿಯರೇ, ನಮ್ಮ ಸ್ವಾತಂತ್ರ್ಯ ಬಗ್ಗೆ ಮಾತಾಡಕ್ ಹೋದ್ರೆ ಅವ್ ಕ್ವಶನ್ ಮಾಡ್ತೀರಾ, ದೇವ್ರು ಯಾಕೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ರು? ದೇವ್ರಿಗೇನು ಅಷ್ಟು ಗೊತ್ತಿರ್ಲಿಲ್ವಾ? ಹಂಗೂ ಮಾತಾಡ್ತಾರೆ. ಯಾರು? ಮೇಧಾವಿಗಳು ಮಾತಾಡ್ತಾರದು. ನನಗೆ ಈಗ ಇವನು ಇಂಗ್ಲೆಂಡಿನ ಪ್ರಧಾನಿ ಒಬ್ರು, ನನಗೆ ಈಗ ಹೆಸರು ಕೇಳಬೇಡಿ, ಹೆಸರು ನನಗೆ ಚರ್ಚಿಲ್ಲ, ಯಾರೋ ನನಗೀಗ ನೆನಪಿಲ್ಲ. ಸರಿ, ಅವನ್ ದೇವ್ ನಂಬ್ತಾ ಇರ್ಲಿಲ್ಲ. ಅವನು ಅಂತ ದೊಡ್ಡ ಮೇಧಾವಿ, ಅವನು ಇಂಗ್ಲೆಂಡಿನ ಪ್ರಧಾನಿ ಒಬ್ರು. ಯಾಕೆಂತ ಕೇಳಿದ್ರೆ, ಇಲ್ಲಿ ಲೋಕದಲ್ಲಿ ದುರಂತಗಳು, ಕೇಡುಗಳು ಏನಕ್ಕೆ, ಈ ಸಮಸ್ಯೆಗಳು ಏನಕ್ಕೆ ಅಂತ ಕೇಳೋರು ಅವರು. ಇಲ್ಲ ದೇವರು ಮನುಷ್ಯನಿಗೆ ಸ್ವಾತಂತ್ರ್ಯ ಏನಕ್ಕೆ ಕೊಟ್ಟಿದ್ದಾರೆ ಅಂತ, ದರಿದ್ರ ಸ್ವಾತಂತ್ರ್ಯ ಅಂತ ಕೇಳೋರು ಅವರು. ದೇವ್ರಿಗೆ ಗೊತ್ತಿರ್ಲಿಲ್ವಾ ಈ ತರ ಅನಾಹುತ ಆಗ್ತದೆ? ಮತ್ತೆ ಏನಕ್ಕೆ ಕೊಟ್ಟಿದಾರಂತ ಸ್ವಾತಂತ್ರ್ಯ? ನೋಡಿ, ಅವರನ್ನ ಮೇಧಾವಿಗಳಂತ ಹೆಂಗ್ ಕರೀತೀರಾ ನೀವು? ಹಾಗಾದ್ರೆ ನಿಮ್ ಮಕ್ಕಳು ತಪ್ಪು ಮಾಡ್ತಾರಂತ ಹೇಳ್ಕೊಂಡು ನೀವು ಕೋಣೆಯಲ್ಲಿ ಕೂಡ ಹಾಕ್ತೀರಾ ನೀವು? ಅಯ್ಯೋ, ನಮ್ಮ ಮಗ ಎಲ್ಲಾದ್ರೂ ಪಾಪ ಮಾಡ್ತಾನೆ ಅಥವಾ ನಮ್ಮ ಮಗಳು ಯಾರ ಜೊತೆ ಓಡೋಗ್ತಾಳೆ ಅಂತ ಹೇಳ್ಬಿಟ್ಟು ಕೋಣೆಯಲ್ಲಿ ಬೀಗ ಹಾಕೊಂಡು ಒಳಗಡೆ ಕಿಟಕಿಯಿಂದ ಊಟ ಕೊಡ್ತೀರಾ ನೀವು? ಇಲ್ಲ, ಅವಳು ಫ್ರೀ ಆಗಿ ಬಿಟ್ಬಿಟ್ರೆ ಹಾಳಾಗ್ ಹೋಗ್ತಾಳೆ ಅವಳು, ಯಾರಿಂದ ಓಡೋಗ್ತಾಳೆ ಅವಳು? ಅಥವಾ ಮಗ ಏನಾದ್ರೂ ತಪ್ಪು ದಾರಿಗೆ ಹೋಗ್ತಾನೆ ಅವನು, ಅದಕ್ಕೆ ನಾವು ಸುರಕ್ಷೆ. ಈ ದುಂದುಗಾರ ಮಗ ಯಾಕೆ ಬಿಟ್ಟಿದ್ದಪ್ಪ? ದುಂದುಗಾರ ಮಗ ಅವನು ಆಸ್ತಿ ಕೇಳಿದ ಕೂಡಲೇ ಏನ್ ಮಾಡ್ಬೇಕು? 4 ಜನರನ್ನ ಸೇವಕರನ್ನ ಕರೆದು ಒಳಗ್ ಕೂಡ ಹಾಕ್ರಿ, ಇವನನ್ನ ಬಾಗಿಲು ಬೀಗ ಹಾಕ್ರಿ, ಪಿಟಿಗಿಂದ ಊಟ ಕೊಟ್ರಿ ಅಂತ ಹೇಳ್ಬೋದಿತ್ತಲ್ಲ, ಯಾಕೆ ಬಿಟ್ಬಿಟ್ಟ? ರೀ, ಅದಕ್ಕೆ ನಾವ್ ಹೇಳ್ತಿರೋದು, ತುಂಬಾ ನಮ್ಗೆ ಪವಿತ್ರಾತ್ಮರ ಜ್ಞಾನ ಬೇಕು, ಪವಿತ್ರಾತ್ಮರ ಕೃಪೆ ಬೇಕು ನಮಗೆ. ಇಲ್ಲದಿಲ್ಲದೆ ನಾವು ಒಂದೊಂದು ವಾಕ್ಯ ತಗೊಂಡು ಒಂದೊಂದು ರೀತಿಯಲ್ಲಿ ವಿವರಿಸಕ್ ಹೋಗ್ತೇವೆ. ಅದಕ್ಕೆ ಅಲ್ವಾ ಇವತ್ತು 60-70 ಸಾವಿರ ಸಭೆ ಯಾಕೆ ಆಗಿದ್ದು ಹೇಳಿ? 60-70 ಸಾವಿರ ಸಭೆಗಳು ಆಗಿದ್ದು ಯಾಕೆ? ಇದೇ ಕಾರಣಕ್ಕೋಸ್ಕರ. ದೇವರ ವಾಕ್ಯ ಒಬ್ಬೊಬ್ಬನು ಅವನಿಗೆ ಇಷ್ಟ ಬಂದಂಗೆ ಹೇಳ್ತಾನೆ, ಅವನು ವಿವರಿಸ್ತಾನೆ. ಆದ್ರಿಂದ ಅವನದು ಸಭೆನೇ ಬೇರೆ ಆಗ್ಬಿಡ್ತದೆ, ಇವನ್ ಸಭೆನೇ ಬೇರೆ ಆಗ್ಬಿಡ್ತದೆ. ಪ್ರಿಯರಾದಿಂದ ಧರ್ಮಸಭೆ ಯೇಸುವಿನಿಂದ, ಯೇಸುವಲ್ಲಿ ಯೇಸುಗಾಗಿ ಜೀವಿಸ್ತದೆ. ಆಕ್ಚುಲಿ ಅದು ನಮ್ಮ ಮಹಾ ಸೌಭಾಗ್ಯ, ಗೊತ್ತಾಯ್ತಲ್ಲ? ಪೌಲ ಹೇಳ್ತಾನೆ, ನನಗೆ ಬದುಕು ಅಂದ್ರೆ ಯೇಸು, ಮರಣ ಅಂದ್ರೆ ಲಾಭ. ಪ್ರಿಯರೇ, ಯೇಸುಗಾಗಿ ಜೀವನ ಮಾಡೋದ್ರಿಂದ ಲಾಭ ನಮಗೆ ಲಾಭ, ಗೊತ್ತಾಯ್ತಲ್ಲ? ಮತ್ತೆ ದೇವರು ನಮ್ಮನ್ನ ಎಂತ ಒಂದು ಮಹಿಮೆಗೆ ಏರ್ಸಲ್ಲ. ಅವರು ಯಾಕೆ ನಮ್ಮನ್ನ ಅವರು ತಗೊಳ್ತಾರಂತ ಹೇಳಿದ್ರೆ, ನಮ್ಮನ್ನ ಅವ್ರ ತರ ಮಾಡಕ್ ತಗೊಳ್ತಾರ ಅವರು. ದೇವ್ರ ರೂಪ ನಮ್ ಕೊಡೋಕೆ. ಹಾಗೆ ನಾವು ಒಪ್ಪಿಸ್ಕೊಡ್ಲೇಬೇಕಲ್ವಾ? ಈಗ ಡಾಕ್ಟರ್ ಹತ್ರ ಹೋದ್ರೆ ಏನಾದ್ರು ನಾವು ಟೋಟಲ್ ಆಗಿ ಅಲ್ಲಿ ಸೈನ್ ಬೇರೆ ಮಾಡ್ಬೇಕು. ಆ ಪೇಷಂಟ್ ಪರವಾಗಿ, ಪೇಷಂಟಿಗೆ ಪರವಾಗಿ ಒಬ್ಬರಲ್ಲಿ ಈ ಜವಾಬ್ದಾರರು ಒಬ್ರು ಸೈನ್ ಮಾಡ್ಬೇಕಾಗುತ್ತೆ. ಫುಲ್ ಅಂದ್ರೆ ಟೋಟಲ್ ಸರೆಂಡರ್, ಏನಾದ್ರು ಆದ್ರೆ ನಾವೇ ಜವಾಬ್ದಾರರು ಅಂತ ಅಷ್ಟು ಒಪ್ಪಿಸ್ಕೊಟ್ರೇನೆ ಡಾಕ್ಟರ್ ಮುಂದೆ ಚಿಕಿತ್ಸೆ. ಮತ್ತೆ ಏನಕ್ಕೆ? ಆ ಪೇಷಂಟ್ ಒಳ್ಳೇದಕ್ಕೋಸ್ಕರ ಈ ಸೈನ್ ಮಾಡ್ಬೇಕಾದದ್ದು. ಅವ್ರು ಡಾಕ್ಟರ್ ಕೊಂಡೋಗಿ ಅನ್ನ ಸಾಯಿಸ್ತಾರಂತ ಅದಕ್ಕೋಸ್ಕರ ಅಲ್ಲ ಸೈನ್ ಮಾಡಿ ಕೊಡುದು. ಡಾಕ್ಟರ್ ಮೇಲೆ ನಂಬಿಕೆಯಿಂದ ನಾವು ಫುಲ್ ಸೈನ್ ಮಾಡಿ ಕೊಡ್ತಾ ಇರ್ತೇವೆ. ಜೀವಕ್ಕೆ ನಾವು ಜವಾಬ್ದಾರರು, ಏನಾದ್ರು ಆದ್ರೆ ಬೇರೆ ಯಾರು ಹೊಣೆ ಅಲ್ಲ, ವೈದ್ಯರು ಕೂಡ ಹೊಣೆ ಅಲ್ಲ ಅಂತ ಹೇಳ್ಕೊಂಡು ಸೈನ್ ಮಾಡಿ ಕೊಟ್ರೇನೆ ಡಾಕ್ಟರ್ ಅಲ್ಲಿ ಮುಂದೆ ಕಾರ್ಯ ಮಾಡುವಂತದ್ದು. ಯಾತಕ್ಕೋಸ್ಕರ? ಪೇಷಂಟಿನ ಹಿತಕ್ಕೋಸ್ಕರ ಹೊರತು ಸೈನ್ ಮಾಡಿ ಕೊಡುದ್ರಿಂದ ಎಲ್ಲ ನಮ್ ಸ್ವಾತಂತ್ರ್ಯ ಕಿತ್ಕೊಂಡ್ರು. ಈ ಕೊಂಡೋಗಿ ಏನ ಮಾಡ್ತಾರ? ಸ್ವಾತಂತ್ರ್ಯ ಕಿತ್ಕೊಳ್ಳಿಕ್ಕಲ್ಲ ಸೈನ್ ಮಾಡಿಸಿದ್ದು, ಗೊತ್ತೈತಲ್ಲ? ಡಾಕ್ಟರ್ ತಗೊಳ್ತಾರೆ ಸಂಪೂರ್ಣವಾಗಿ, ಅವರು ಪ್ರಯತ್ನ ಮಾಡ್ತಾರೆ ಒಳ್ಳೇದ್ ಮಾಡ್ಲಿಕ್ಕೆ ಅಂತ, ಜೀವ ಉಳಿಸೋಕೆ ಟ್ರೈ ಮಾಡ್ತಾರೆ ಅವರು, ಅಳಿಸೋಕೋಸ್ಕರ ಅಲ್ಲ. ಹಾಗೆ ಇಲ್ಲಿ ಸಂಪೂರ್ಣವಾಗಿ ನಾವು ಯೇಸುಗಾಗಿ ಜೀವನ ಮಾಡುದು ಅಂತ ಹೇಳಿದ್ರೆ, ನಾವು ಸಂಪೂರ್ಣ ಯೇಸು ತರನೇ ಆಗ್ಲಿಕ್ಕೆ. ಯೇಸು ಅಂದ್ರೆ ಯಾರು? ಗೊತ್ತಿದಲ್ಲ? ದೇವರು, ಆಕಾಶ ಭೂಲೋಕ ಸೃಷ್ಟಿಕರ್ತರು. ಅವರು ನಮ್ಮನ್ನ ಏನು ಯೇಸು ಈ ಲೋಕದಲ್ಲಿ ಹೇಳಿಲ್ವಾ, ನಾನ್ ಸೇವೆ ಮಾಡಿಸ್ಕೊಳ್ಲಿಕ್ಕೆಲ್ಲ ಮಾಡಕ್ ಬಂದಿದ್ದಂತ. ಮತ್ತೆ ನಮ್ಮನ್ನ ನಾವು ತಗೊಂಡ್ಮೇಲೆ ನಮ್ಮಿಂದ ಕೈಲಿ ಸೇವೆ ಮಾಡಿಸ್ತಾರೆ ಅವರು. ನಮ್ ಸೇವೆನೆ ಅವ್ರು ಮಾಡ್ತಾರೆ. ಯೇಸು ಶಿಷ್ಯರ ಕಾಲ್ ತೊಳೆದ್ರು, ಅವ್ರಿಗೆ ಹೋಗಿ ಪ್ರಾಣ ಕೊಟ್ರು. ಅವ್ರು ಹೇಳ್ತಾರೆ, ನಾನ್ ನಿಮ್ಮ ಸೇವೆ ಮಾಡಕ್ ಬಂದಿದ್ದು ಪ್ರಾಣ ಕೊಡೋಕ್. ಆಗ ಸ್ವರ್ಗದಲ್ಲಿ ಏನ್ ಸೇವೆ ಮಾಡಿಸ್ಕೋತಾರ? ಅವ್ರಿಗೆ ಏನ್ ಕೊರತೆ ಉಂಟಂತ ಸೇವೆ ಮಾಡಿಸ್ಕೋತಾರ ಅವರು? ಒಂದ್ ವೇಳೆ ಕೊರತೆ ಇದ್ರೆ ಅವ್ರು ದೇವರೇ ಅಲ್ಲ, ಅವರು ಏನಾದ್ರು ಕಡಿಮೆ ಇದ್ರೆ ದೇವರೇ ಅಲ್ಲ ಅವರು. ಅದರಿಂದ ಈ ವಾಕ್ಯ ಓದುವಾಗ ನೋಡಿ, ಧರ್ಮಸಭೆ ಯೇಸುವಿನಿಂದ, ಯೇಸುವಲ್ಲಿ ಮತ್ತು ಯೇಸುಗಾಗಿ ಜೀವಿಸ್ತದೆ ಅಂತ ಹೇಳುವಾಗ, ಯೇಸುನ ಗುಲಾಮ, ಆಳು,
ಅಂತ ತಿಳ್ಕೊಳ್ಳುದಲ್ಲ, ಜೀತದಾಳು ಇದ್ದಂಗೆ ಅಂತಲ್ಲ. ಅದಕ್ಕೋಸ್ಕರ ಬಟ್ ಇದು ನಾವು ದೇವರ ದೃಷ್ಟಿಯಿಂದ ನೋಡುತ್ತುವಾಗ ಮತ್ತು ನಮ್ಮ ಹಿತಕ್ಕೋಸ್ಕರ ಆ ತರ ತಿಳ್ಕೊಳ್ಬೇಕಾದ. ಯೇಸು ಕ್ರಿಸ್ತರು ಮತ್ತು ಧರ್ಮಸಭೆ ಸಂಪೂರ್ಣ ಕ್ರಿಸ್ತರನ್ನ ನಿರ್ಮಾಣ ಮಾಡುತ್ತದೆ. ಸಂಪೂರ್ಣ ಕ್ರಿಸ್ತ, ಹೋಲ್ ಕ್ರೈಸ್ಟ್ ಯಾವಾಗ ನಿರ್ಮಾಣ ಆಗ್ತದೆ? ಹೋಲ್ ಕ್ರೈಸ್ಟ್. ಪ್ರಿಯರೇ, ಇದು ದೇವರ ಅದ್ಭುತವಾದ ಯೋಜನೆ. ಇದು ಯೇಸುಸ್ವಾಮಿನ ಸಂಪೂರ್ಣ ಕ್ರಿಸ್ತ ಮಾಡ್ಬೇಕಾದ್ರೆ ನಮ್ಮ ಅವಶ್ಯಕತೆ ದೇವರಿಗುಂಟು ನೋಡ್ರಿ. ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ದೇವರು ಯೇಸುನ ಸಂಪೂರ್ಣ ಕ್ರಿಸ್ತ ಮಾಡ್ಲಿಕ್ಕೆ ಆಗ್ತಿತ್ತಾ ಅಂತ ಈಗ ನೋಡಿ. ಆಗ ನಾವು ಎಷ್ಟು ಮುಖ್ಯ ದೇವರಿಗೆ. ನಾವು ಇಲ್ಲದೆ ಹೋಗಿದ್ರೆ ಯೇಸು ಕ್ರಿಸ್ತರು ಸಂಪೂರ್ಣ ಕ್ರಿಸ್ತ ಆಗ್ತಿದ್ರಾ? ನೋಡಿ ಇಲ್ಲಿ ಕೊಟ್ಟಿದೆಯಲ್ಲ, ಇಲ್ಲಿ ಕ್ರಿಸ್ತರು ಮತ್ತು ಧರ್ಮಸಭೆ ಸಂಪೂರ್ಣ ಯೇಸು ಕ್ರಿಸ್ತರನ್ನು ಸಂಪೂರ್ಣ ಯೇಸು ಕ್ರಿಸ್ತರನ್ನು. ಹಾಗಾದ್ರೆ ನಾವಿಲ್ಲ ಅಂತ ಹೇಳಿದ್ರೆ ಯೇಸು ದೇವರು ಸಂಪೂರ್ಣ ದೇವರು, ಬಟ್ ಯೇಸು ಕ್ರಿಸ್ತ ಸಂಪೂರ್ಣ ದೇವರ? ಸಂಪೂರ್ಣ ದೇವರಲ್ಲ, ಸಂಪೂರ್ಣ ಕ್ರಿಸ್ತನಾಗ್ತಿದ್ರಾ? ಯೇಸು ಕ್ರಿಸ್ತರು ಮನುಷ್ಯರಲ್ವಾ? ಈಗ ನೋಡಿ, ಬಿಷಪ್ರು ಮತ್ತು ಗುರುಗಳು ಧರ್ಮ ಕೇಂದ್ರಗಳ ಧರ್ಮ ಕ್ಷೇತ್ರದಲ್ಲಿ, ಡೈಸಿಸ್ ನಲ್ಲಿ ಬಿಷಪ್ ಮತ್ತು ಗುರುಗಳು ಗೊತ್ತೈತಲ್ಲ, ಅಲ್ಲಿ ಬಿಷಪ್ರನ್ನ ಏನಂತಾರೆ ಅಂತ ಹೇಳಿದ್ರೆ, ಬಿಷಪ್ರು ಅವರು ಯೇಸು ಕ್ರಿಸ್ತರ ಯಾಜಕತ್ವದ ಸಂಪೂರ್ಣತೆಯಲ್ಲಿ ಬಿಷಪ್ರು ಪಾಲ್ಗೊಂಡಿರ್ತಾರಂತ. ಯೇಸು ಕ್ರಿಸ್ತರ ಯಾಜಕತ್ವದಲ್ಲಿ ಧರ್ಮಾಧ್ಯಕ್ಷರು ಸಂಪೂರ್ಣವಾಗಿ ಪಾಲ್ಗೊಳ್ತಾರೆ. ಮತ್ತೆ ನಾವು ಗುರುಗಳು ಆ ಯಾಜಕತ್ವದಲ್ಲಿ ಬಿಷಪ್ರೊಂದಿಗೆ ಸೇರಿಕೊಂಡು ಗೊತ್ತಿದ್ದಲ್ಲ ಇರ್ತೇವೆ ನಾವು. ಈಗ ಟೀಚರ್, ಅಸಿಸ್ಟೆಂಟ್ ಟೀಚರ್ ಅಂತ ಹೇಳ್ತಾರಲ್ಲ, ಹೆಡ್ ಟೀಚರ್ ಮತ್ತು ಅಸಿಸ್ಟೆಂಟ್ ಟೀಚರ್. ಹಾಗೆ ಬಿಷಪ್ರು ಹೆಡ್ ಪ್ರೀಸ್ಟ್, ನಾವೆಲ್ಲ ಅಸಿಸ್ಟೆಂಟ್ ಪ್ರೀಸ್ಟ್ ಅಂತ ಹೇಳಿದ್ರು. ಈಗ ಡಯಸ್ ಅಲ್ಲಿ ಗುರುಗಳೇ ಇಲ್ಲ ಅಂತ ಹೇಳಿದ್ರೆ ಬಿಷಪ್ ಒಬ್ಬರೇ ಸೇವ್ ಮಾಡ್ಲಿಕ್ಕೆ ಸಾಧ್ಯನಾ? 100 ಪ್ಯಾರಿಶ್ ಇದ್ದಾರೆ, ಧರ್ಮಾಧ್ಯಕ್ಷರು ಏಕಕಾಲದಲ್ಲಿ 100 ಪ್ಯಾರಿಶ್ ನಲ್ಲಿ ಒಂದೇ ಕಾಲದಲ್ಲಿ ಪೂಜೆ ಹೇಳಕ್ಕಾಗತ್ತಾ? ಒಂದೇ ಕಾಲದಲ್ಲಿ ಧರ್ಮಾಧ್ಯಕ್ಷರು ಒಬ್ಬರೇ, ಅವರು ಯೇಸುಗಳ ಸಂಪೂರ್ಣ ಯಾಜಕತ್ವದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ಕೊಂಡು ಗೊತ್ತೈದಲ್ಲ. ಆ ಯಾಜಕತ್ವದಲ್ಲಿ ಎಲ್ಲ ಸಾಗುರುಗಳು ಕೂಡ ಭಾಗವಹಿಸುವಂತಹದ್ದು. ಆ ಧರ್ಮಾಧ್ಯಕ್ಷರ ಯಾಜಕತ್ವ ಸಂಪೂರ್ಣತೆಯಲ್ಲಿ ಎಲ್ಲ ಯಾಜಕರು ಕೂಡ ಭಾಗವಹಿಸುವಂತದ್ದು ಆಗಿರುತ್ತದೆ. ಹಾಗೆ ಅದರಿಂದ ಇಲ್ಲಿ ಯೇಸು ಕ್ರಿಸ್ತರು ಕೂಡ ಸಂಪೂರ್ಣ ಕ್ರಿಸ್ತರು ಯಾವಾಗ ಆಗ್ತಾರೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತ ಧರ್ಮ. ಈಗ ಯೇಸುಸ್ವಾಮಿ ಹೆಡ್ ಅಂತ ಹೇಳಿದ್ಮೇಲೆ ಬಾಡಿ ಇಲ್ಲದಿದ್ರೆ ಹೆಡ್ ಎಲ್ಲಿಂದ ಬರುತ್ತೆ ಹೇಳ್ರಿ? ಈಗ ಶರೀರನೇ ಇಲ್ಲ ಅಂತ ಹೇಳಿದ್ರೆ ತಲೆ ಎಲ್ಲಿಂದ ಬರುತ್ತೆ? ಬರೀ ತಲೆ ಅಂತ ರುಂಡ ಮುಂಡ ಬೇರೆ ಮಾಡಿದ್ರೆ ಭೂತ ದೇವ ಅಂತ ಎದುರ್ತಾರೆ ಜನ. ಅದು ಮನುಷ್ಯ ಆಗಿರುವುದಿಲ್ಲ, ಅದು ದೆವ್ವ ಆಗ್ಬಿಡ್ತದೆ. ಅದು ತಲೆ ಇಲ್ಲದ್ದು, ರುಂಡ ಇಲ್ಲದ್ದು, ಮುಂಡ ಇಲ್ಲದ್ದು ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ಆ ತರ ಅದೆರಡು ಸೇರಿದ್ರೆ ಒಂದು ವ್ಯಕ್ತಿ ಆಗಿರುವಂತದ್ದು, ಮನುಷ್ಯನಾಗಿರುವಂತಹದ್ದು. ಹಾಗಾದ್ರೆ ಯೇಸುಸ್ವಾಮಿ ಶರೀರದ ಹೆಡ್, ಧರ್ಮಸಭೆ ಶರೀರದ ಮಸ್ತಕ, ಹೆಡ್, ತಲೆ, ಶಿರಸ್ಸು ಅಂತ ಹೇಳಿದ್ಮೇಲೆ ಬಾಡಿ ಇಲ್ದಿದ್ರೆ, ಅದಕ್ಕೆ ಹೇಳ್ತಿರೋದು ಈ ಬಾಡಿ ಇಲ್ಲ ಅಂತ ಹೇಳಿದ್ರೆ ಹೆಡ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಬಾಡಿ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಅದೇ ಪ್ರಕಾರ ನಾವು ಧರ್ಮಸಭೆ ಎಂದು ಬಹಳ ಅಗತ್ಯ. ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣ ಕ್ರಿಸ್ತ ಇಲ್ಲ ಅಲ್ಲಿ. ನಾವು ಸಂಪೂರ್ಣ ದೇವರ ಬಗ್ಗೆ ಮಾತಾಡ್ತಿಲ್ಲ, ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಂಪೂರ್ಣ ದೇವರು ಯೇಸು ಕ್ರಿಸ್ತರು ಸಂಪೂರ್ಣ ದೇವರೇ. ಇಲ್ಲಿ ಕ್ರಿಸ್ತ, ಆದಿಯಲ್ಲಿ ಕ್ರಿಸ್ತ ಇದ್ನಾ? ಆದಿಯಲ್ಲಿ ಯೇಸು ಕ್ರಿಸ್ತ ಇದ್ರ? ಇಲ್ಲ. ಆದಿಯಲ್ಲಿ ವಾರ್ತೆ ಇತ್ತಲ್ವಾ? ಆದಿಯಲ್ಲಿ ವಾರ್ತೆ ಇತ್ತು. ಆ ವಾರ್ತೆ ನಂತರ ಯೇಸು ಕ್ರಿಸ್ತ ಆಗ್ತದೆ, ಜೀಸಸ್. ಆಮೇಲೆ ಮನುಷ್ಯ ರೂಪ ತಾಳಿ, ಅದು ಕಾಲಘಟ್ಟದಲ್ಲಿ ಯೇಸುಸ್ವಾಮಿ ಈ ಲೋಕದಲ್ಲಿ ಆ ವಾರ್ತೆ ಮನುಷ್ಯನಾಗಿ ಲೋಕಕ್ಕೆ ಬಂದಿದ್ದು, ಮರಿಯಳ ಉದರದಲ್ಲಿ ಮಾಂಸರೂಪ, ಮನುಜ ರೂಪ ತಾಳಿ ಬಂದಿರುವುದು. ಅದರಿಂದ ಈ ಕ್ರಿಸ್ತ ಧರ್ಮಸಭೆಯ ಶಿರಸ್ಸು, ಹೆಡ್. ಆದ್ರಿಂದ ಅದು ಸಂತ ಅಗಸ್ಟಿನ್ ಹೇಳಿರೋದು. ಅದಕ್ಕೇನು ಹೇಳ್ತಿರೋ ಪ್ರಿಯರೇ, ನಮ್ಮ ಧರ್ಮಸಭೆಯಲ್ಲಿ ಎಂತ ಜ್ಞಾನಿಗಳಿದ್ರಲ್ವಾ? ಸೈಂಟ್ ಅಗಸ್ಟಿನು, ಮತ್ತೆ
ತುಂಬಾ 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 ಸಂತ ಭಕ್ತರುಗಳು, ಬಹಳ ಪ್ರಸಿದ್ಧ ಜ್ಞಾನಿಗಳು, ಥಾಮಸ್ ಅಕ್ವೈನಸ್, ಎಂತ ಜ್ಞಾನಿ ಅಂತ ಹೇಳಿದ್ರೆ ಥಾಮಸ್ ಅಕ್ವೈನಸ್ ಮುಂತಾದವರೆಲ್ಲ. ಆದ್ರಿಂದ ಅವರು ಇದರ ಬಗ್ಗೆ ಬಹಳವಾಗಿ ಚಿಂತನೆ ಮಾಡಿ, ಆಳವಾಗಿ ಯೋಚನೆ ಮಾಡಿಕೊಂಡು ಮತ್ತು ಧ್ಯಾನ ಪ್ರೇಯರ್ ಮಾಡಿಕೊಂಡು ನೋಡಿ ಇಂಥದ್ದೆಲ್ಲ ಒಂದು ವಿಷಯಗಳನ್ನ ಬರೆದಾಕಿದ್ರಿಂದ ನಮಗೆ ಎಷ್ಟು ಅನುಕೂಲ ಆಗುತ್ತೆ ಇವತ್ತು. ಯೇಸು ಕ್ರಿಸ್ತರು ಮತ್ತು ಧರ್ಮಸಭೆ ಸಂಪೂರ್ಣ ಕ್ರಿಸ್ತನನ್ನ ನಿರ್ಮಾಣ ಮಾಡುತ್ತದೆ ಸಂತ ಅಗಸ್ಟಿನ್ ರವರು ಹೇಳಿರುವಂಥದ್ದು. ಶಿರಸ್ಸು ಮತ್ತು ಅಂಗಾಂಗಗಳು ವಾಸ್ತವವಾಗಿ, ಶಿರಸ್ಸು ಮತ್ತು ತಲೆ ಮತ್ತು ಬಾಡಿ ಅಂಡ್ ಹೆಡ್, ಅಂಗಾಂಗಗಳು ವಾಸ್ತವವಾಗಿ ಏಕ ಮತ್ತು ಒಂದೇ ಬಗೆಯ ಆಧ್ಯಾತ್ಮಿಕ ವ್ಯಕ್ತಿಯನ್ನು ರೂಪಿಸುತ್ತದೆ. ಈಗ ನೋಡಿ, ನಮ್ಮ ತಲೆ ಮತ್ತು ದೇಹ ಯೋಚನೆ ಮಾಡಿ, ಈಗ ಶರೀರ ನಾವು ಲೋಕದ್ದು, ಅವಾಗ ನೋಡಿ ಇದು ಒಂದೇ ಬಾಡಿ ಆಯ್ತಲ್ಲ, ಇದು ಬೇರೆ ಇದು ಬೇರೆ ಅಲ್ಲ, ಇದಕ್ಕೆ ಸೇರಿದ್ರಿಂದ ಇದು ಎರಡು ಕೂಡ ಒಂದೇ ತರ ಆಗ್ಬಿಡ್ತು, ಎರಡು ಕೂಡ ಒಂದೇ ಆಗ್ಬಿಡುತ್ತೆ. ಇದು ಪ್ರಾಣಿದ್ದಲ್ಲ, ಇದು ಪ್ರಾಣಿ ಮತ್ತು ಇದು ಯಾವುದು. ಕೆಲವು ಸತಿ ಅಂತವುಗಳನ್ನ ನೋಡ್ತೀವಲ್ಲ, ಕೆಲವು ರೂಪಗಳನ್ನ, ಅದು ಹೇಗಾಗ್ಲಿಕ್ಕೆ ಸಾಧ್ಯ ನನ್ಗೆ ಗೊತ್ತಾಗ್ತಿಲ್ಲ ಅದು. ಯಾಕೆಂದ್ರೆ ಒಂದ್ರದ್ದು ನೇಚರೇ ಬೇರೆ, ಮತ್ತೊಂದ್ರ ನೇಚರೇ ಬೇರೆ, ಸ್ವಭಾವನೆ ಬೇರೆ. ಯಾವುದೋ ಒಂದು ನಾಯಿದು ತಲೆ ನಮ್ಗೆ ಕೂರಿಸಿದ್ರೆ ನಾಯಿದು ಸ್ವಭಾವನೆ ಬೇರೆ, ಅಥವಾ ಯಾವುದೊಂದು ಸಿಂಹದ ತಲೆ ನಮ್ಮಲ್ಲಿ ಕೂರಿಸಿದ್ರೆ ಅದು ಪ್ರಾಣಿ ಸ್ವಭಾವ ನಮ್ಮಲ್ಲಿ ಗೊತ್ತೈತಲ್ಲ. ಅದು ಒಂದು ಜೋಕ್ ಹೇಳ್ತಿದ್ರು, ಒಂದು ಜೋಕ್ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಕಿಡ್ನಿ ಬೇಕಾಯ್ತಂತೆ, ಕಿಡ್ನಿ ಯಾವ್ದು ಸಿಗ್ಲಿಲ್ಲ, ಮತ್ತು ನಾಯಿದು ಕಿಡ್ನಿ ಕೂರಿಸಿದ್ರಂತೆ. ಆಮೇಲೆ ಆ ಮನುಷ್ಯ ರೋಡಲ್ಲಿ ಹೋಗ್ಬೇಕಾದ್ರೆ ಎಲೆಕ್ಟ್ರಿಕ್ ಕಂಬ ಕಂಡಲ್ಲಿ ಹೋಗಿ ಮೂತ್ರ ಮಾಡ್ತಿದ್ದಂತೆ. ಅದು ನಾಯಿಯದ ಅಭ್ಯಾಸ ಅಲ್ವಾ, ಕಂಡ ಒಂದು ಮರಕ್ಕೆನೋ ಯಾವ್ದು ವಸ್ತು ನೋಡಿದ್ರು ಕೂಡ ಹೋಗ್ಬಿಟ್ಟು ಅಲ್ಲಿ ಕಾಲೆತ್ತಿ ಮೂತ್ರ ಮಾಡುತ್ತೆ. ನಾಯಿದು ಕಿಡ್ನಿ ಮನುಷ್ಯನಿಗೆ ಕೂರಿಸಿದ್ಮೇಲೆ ಅದೇ ಸ್ವಭಾವ ಮನುಷ್ಯನಿಗೆ ಬಂದ್ಬಿಡ್ತಲ್ವಾ. ನೋಡಿ, ಇದು ಎಷ್ಟು ಅರ್ಥಭರಿತಾಗಿದೆ ಅಂತ ಹೇಳಿದ್ರೆ, ಯಾಕೆಂದ್ರೆ ಯಾವುದೋ ಒಂದು ನಮ್ ತಲೆ ಕೂರಿಸಿದ್ರೆ, ಈಗ ಕೆಲವು ನಾವು ನೋಡ್ತೀವಿ ಚಿತ್ರಗಳಲ್ಲೆಲ್ಲ, ಯಾವುದೋ ದೇಹ ಯಾವುದೋ ತಲೆ ಯಾವುದೋ, ಅದ್ ಹೆಂಗ್ ಸೆಟ್ ಆಗುತ್ತೆ? ಎರಡು ನೇಚರ್ಗಳಲ್ಲಿ ಅದು ಸ್ವಭಾವನೆ ಬೇರೆ ಅವುಗಳು. ಪ್ರಾಣಿ ತಲೆ ಕೂರಿಸಿದ್ರೆ ನಾವು ಪ್ರಾಣಿನೇ ನಮ್ ಗುಣ ಬಂದ್ಬಿಡುತ್ತೆ, ಪ್ರಾಣಿದ್ದೇ ಸ್ವಭಾವ ಬರ್ಬೇಕಾಗತ್ತೆ. ಅದೆರಡು ಸ್ವಭಾವಗಳು ಹೆಂಗ ಒಟ್ಟಾಗುತ್ತೆ? ಅದು ಒಂದು ಪ್ರಾಣಿ ಇಲ್ಲ ಒಂದು ಮನುಷ್ಯ, ಪ್ರಾಣಿ ಮನುಷ್ಯ ಅಥವಾ ಮನುಷ್ಯ ಪ್ರಾಣಿ ಹಿಂಗಾಗ್ತಾರೆ ಅವರು. ಅದಕ್ಕೆ ದೇವ್ರು ನಮ್ಮನ್ನ ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ, ನಮ್ಮನ್ನ ಪ್ರಾಣಿ ತರ ಸೃಷ್ಟಿ ಮಾಡಿಲ್ಲ, ಅಥವಾ ಕ್ರಿಮಿಕೀಟ ಮರ ಗಿಡ ಸೃಷ್ಟಿ ಮಾಡಿಲ್ಲ. ಎಲ್ರನ್ನ ದೇವ್ರು ಉಂಟಾಗು ಅಂತ ಹೇಳಿದ್ರು, ಮನುಷ್ಯರನ್ನ ಮಾತ್ರ ದೇವ್ರು ಉಂಟಾಗು ಅಂತ ಹೇಳಿಲ್ಲ. ನೋಡಿ, ನಿಮ್ಗೆ ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ ನೋಡ್ತೀವಲ್ಲ, ಉಂಟಾಗಲಿ ಸೂರ್ಯಚಂದ್ರ ನಿಕ್ಷ ಉಂಟಾಗ್ಲಿ, ಬೆಳಕುಂಟಾಗ್ಲಿ, ಆಮೇಲೆ ಹಾಗೆ ದೇವ್ರು ಮನುಷ್ಯ ಉಂಟಾಗ್ಲಿ. ಯಾಕಂದ್ರೆ ಮನುಷ್ಯ ಡಿಫರೆಂಟ್, ಉಂಟಾಗ್ಲಿ ಅಂತ ಹೇಳಿಲ್ಲ. ಅಲ್ಲಿ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡ್ತಾರೆ. ಅಲ್ಲಿ ದೇವರು ತನ್ನ ರೂಪದಲ್ಲಿ ಆತನನ್ನ ಅಲ್ಲಿ ಕ್ರಿಯಾತ್ಮಕವಾಗಿ ದೇವರು ಮಣ್ಣು ತಗೊಂಡು, ಅದರ ಅರ್ಥ ಏನು ಅಂತ ಹೇಳಿದ್ರೆ, ಉಂಟಾಗ್ಲಿ, ಅದು ಅದ್ರ ಪಾಡಿಗೆ ಉಂಟಾಗುತ್ತೆ. ಬಟ್ ಇಲ್ಲಿ ನಾವು ಕೈಯಾರೆ ಉಂಟು ಮಾಡುವಂತಹದ್ದು. ತಂದೆ ತಾಯಿಗಳನ್ನು ಮಕ್ಕಳು ಅವರಿಗೆ ಜನಿಸುವಂತಹದ್ದು. ದೇವರ ಸೃಷ್ಟಿ ಕಾರ್ಯದಲ್ಲಿ ತಂದೆ ತಾಯಿಗಳು ಹೇಗೆ ಭಾಗಿಯಾಗ್ತಾರೆ ಅಂತ ಹೇಳಿದ್ರೆ, ಅದು ತಮ್ಮ ಜೀವದಿಂದಲೇ ಇನ್ನೊಂದು ಜೀವ ಉಂಟಾಗುವಂಥದ್ದು. ಎಷ್ಟು ಹಾಗೆ ನಾವೊಂದು ಮೆಷಿನ್ ಮಾಡ್ತೀವಿ, ಅದು ನಮ್ಮ ದೇಹದಿಂದ ಉಂಟಾಗುದು, ನಮ್ಮ ಜೀವದಿಂದ ಉಂಟಾಗುದಿಲ್ಲ. ಯಾವ್ದೊಂದು ಗೊಂಬೆ ಮಾಡ್ತೇವೆ, ಏನಾದ್ರೂ ಬರೀತೇವೆ, ಏನಾದ್ರೂ ಮಾಡ್ತೇವೆ, ಅದೆಲ್ಲ ಹೊರಗಡೆಯಿಂದ ನಾವು. ಬಟ್ ಇಲ್ಲಿ ದೇವರು ಶ್ವಾಸ ಊದಿದ್ರು ಅಂತ ಹೇಳಿದ್ರು ಬೈಬಲ್. ದೇವರು ತನ್ನ ಯಾವ ಪ್ರಾಣಿ ಪಕ್ಷಿಗೆ ತನ್ನ ಶ್ವಾಸ ಊದಿದ್ರು ಅಂತಿಲ್ಲ. ಬಟ್ ಆದಿಕಾಂಡ ನೋಡ್ತೇವೆ, ದೇವರು ಮನುಷ್ಯನ ಸೃಷ್ಟಿ ಮಾಡ್ಬೇಕು, ತನ್ನ ಶ್ವಾಸ ಊದಿದ್ರು, ಅವನ್ ಜೀವಾತ್ಮನಾದ. ಆದಿಕಾಂಡದಲ್ಲಿ ನಾವು ಓದ್ತಾ ಇದ್ದೀವಿ, ಆದಿಕಾಂಡ 2:7. ಹೀಗಿರಲು ದೇವರಾದ ಸರ್ವೇಶ್ವರ ನೆಲದ ಮಣ್ಣಿಂದ ಮನುಷ್ಯನನ್ನ ರೂಪಿಸಿ
ರೂಪ ಕೊಟ್ಟು ಅವನ ಮೂಗಿನಲ್ಲಿ ಜೀವಶ್ವಾಸ ಊದಿದನು, ಆಗ ಮನುಷ್ಯನು ಜೀವಾತ್ಮನಾದನು. ಅಂದ್ರೆ ದೇವರ ಜೀವ ನಮ್ಮಲ್ಲಿ ಬಂದಿದೆಯಲ್ಲ, ಹಾಗಾದ್ರೆ ನಾವು ಬಹಳ ಸ್ಪೆಷಲ್ ಅಲ್ವಾ. ಮತ್ತೆ ನಾವ್ ಯಾಕೆ ನಮ್ಮನ್ನ ಪ್ರಾಣಿ ಮಟ್ಟಕ್ಕೆ ಇಳಿಸ್ಬೇಕು? ಯಾವ ಪ್ರಾಣಿ ಮಟ್ಟಕ್ಕೆ ನಾವು ಯಾಕೆ ಇಳಿಸ್ಬೇಕು? ನಾವು ದೇವರನ್ನ ತನ್ನ ಜೀವ ನಮ್ಮಲ್ಲಿರುವಾಗ ಆ ಜೀವವನ್ನು ತೆಗೆದು ಮತ್ತೆ ನಾವು ಕೀಳಾಗಿ ಹೋಗುದು ಯಾಕೆ? ಹಾಗೆ ಶಿರಸ್ಸು ಮತ್ತು ಅಂಗಾಂಗಗಳು ವಾಸ್ತವವಾಗಿ ಏಕ ಮತ್ತು ಒಂದೇ ಬಗೆಯ ಆಧ್ಯಾತ್ಮಿಕ ವ್ಯಕ್ತಿಯನ್ನು ರೂಪಿಸುತ್ತದೆ. ಅದರಿಂದ ನಮ್ ತಲೆ, ನಮ್ ಶರೀರ ಒಬ್ಬ ಮನುಷ್ಯನನ್ನ ರೂಪ ಮಾಡುವ ಹಾಗೆ ಮತ್ತೆ ಧರ್ಮಸಭೆ ಮತ್ತು ಯೇಸು ಕ್ರಿಸ್ತರು ಒಂದು ಹೊಸ ಆಧ್ಯಾತ್ಮಿಕ ವ್ಯಕ್ತಿಯನ್ನು ರೂಪುಗೊಳಿಸುತ್ತದೆ. ಇಲ್ಲಿ ಆದಿಯಲ್ಲಿ ವಾರ್ತೆ ಇತ್ತು ನೋಡಿ, ವಾರ್ತೆ ಮರಿಯಳ ಉದರದಲ್ಲಿ ಮನುಷ್ಯನಾಗಿ ಹೊಸ ರೂಪ ತಾಳುತ್ತದೆ ಅಲ್ವಾ, ಅದಕ್ಕೆ ಯೇಸು ಕ್ರಿಸ್ತ ಅಂತ ಹೇಳ್ತೇವೆ. ಈಗ ಆ ಯೇಸು ಕ್ರಿಸ್ತರು ನಮ್ ಜೊತೆ ಸೇರಿಕೊಂಡು ಇನ್ನೊಂದು ಹೊಸ ರೂಪ ತಾಳುತ್ತವೆ, ಅದು ಧರ್ಮಸಭೆ ಮತ್ತು ಯೇಸು ಕ್ರಿಸ್ತರು ಸೇರಿದಾಗ ಒಂದು ಹೊಸ ರೂಪ ಬರ್ತದೆ ನಮಗೆ, ಹೊಸ ರೂಪ ಇದು ಆಧ್ಯಾತ್ಮಿಕ ರೂಪ. ಅದಕ್ಕೆ ಮಿಸ್ಟಿಕಲ್ ಬಾಡಿ ಅಂತೀವಿ ನೋಡಿ. ಯೇಸು ಕ್ರಿಸ್ತರು ಆದಿಯಲ್ಲಿ ಏನಾಗಿತ್ತು? ವಾರ್ತೆ, ಲೋಗೋಸ್ ಇದ್ರಲ್ವಾ. ಈ ಲೋಗೋಸ್ ಹೆಂಗೆ ಚೇಂಜ್ ಆಗ್ತದೆ? ಆದಿಯಲ್ಲಿ ಲೋಗೋಸ್ ಅಥವಾ ವಾರ್ತೆ ಇತ್ತು, ಆಮೇಲೆ ಕಾಲಕ್ರಮೇಣ ವಾರ್ತೆ ಏನಾಗ್ತದೆ? ಮನುಷ್ಯನಾಗ್ತಾರೆ, ಫಿಸಿಕಲ್ ಬಾಡಿ ತಗೊಳ್ತಾರೆ, ಅದಕ್ಕೆ ಯೇಸು ಕ್ರಿಸ್ತ ಆಗ್ತಾರೆ ಅವರು. ಯೇಸು ಕ್ರಿಸ್ತರು ಧರ್ಮಸಭೆಯನ್ನು ಸ್ಥಾಪನೆ ಮಾಡಿದ್ರೆ ಏನಾಗ್ತದೆ ಗೊತ್ತಾ? ಮಿಸ್ಟಿಕಲ್ ಬಾಡಿ ಆಗ್ತಾರೆ ಅವರು. ಹಾಗಾದ್ರೆ ಯೇಸು ಕ್ರಿಸ್ತರು ನೋಡಿ 3 ರೂಪವಂತಲ್ಲಿ, ಒಂದು ಲೋಗೋಸ್, ಮತ್ತೊಂದು ಮನುಷ್ಯ ರೂಪ, ಮತ್ತೊಂದು ರಹಸ್ಯ ಶರೀರ, ಮಿಸ್ಟಿಕಲ್ ಬಾಡಿ. ಅದರಿಂದ ಲೋಗೋಸ್ ಆದಿಯಿಂದ ಇದ್ದದ್ದು ಗೊತ್ತಿಲ್ಲ. ಅಲ್ಲಿ ಮನುಷ್ಯನಾಗ್ಬೇಕಾದ್ರೆ ಮರಿಯಾಳ ಸಾಯಬೇಕಾಯ್ತು. ಚೆನ್ನಾಗಿ ಯೋಚನೆ ಮಾಡಿ. ಯೇಸು ಕ್ರಿಸ್ತರು ಆದಿಯಲ್ಲಿ ವಾರ್ತೆಯಾಗಿದ್ರು, ವಾರ್ತೆ ಆದ್ಮೇಲೆ ಮನುಷ್ಯರಾಗ್ಬೇಕಾದ್ರೆ ಮರಿಯಾಳ ಸಾಯಬೇಕಾಯ್ತು. ಆಮೇಲೆ ಯೇಸ್ವಾಮಿ ಈಗ ರಾಷ್ಟ್ರ ಶರೀರ ಆಗ್ಬೇಕಾದ್ರೆ ಧರ್ಮಸಭೆ ಬೇಕಾಯ್ತು, ಧರ್ಮಸಭೆ ಬೇಕಾಯ್ತು. ಅದರಿಂದ ಧರ್ಮಸಭೆಯ ಶರೀರದ ಯೇಸ್ವಾಮಿ ಮಸ್ತಕ, ಹೆಡ್. ಶಿರಸ್ಸು ಮತ್ತು ಅಂಗಾಂಗಗಳು ವಾಸ್ತವವಾಗಿ ಏಕ ಮತ್ತು ಒಂದೇ ಬಗೆಯ ಆಧ್ಯಾತ್ಮಿಕ ವ್ಯಕ್ತಿಯನ್ನು ರೂಪಿಸುತ್ತದೆ. ಈ ನವ ಸೃಷ್ಟಿಯಲ್ಲಿ ಪ್ರಿಯರೇ, ನವ ಸೃಷ್ಟಿಯಲ್ಲಿ, ನೂತನ ಸೃಷ್ಟಿಯಲ್ಲಿ ನಾವು ಯಾರು ಗೊತ್ತಾ? ಅದಕ್ಕೆ ನಾವ್ ಹೇಳ್ತಿರೋದು, ದೇವರೇ ಅದು ಎಂತ ಒಂದು ಯೋಜನೆ ಗೊತ್ತಾ, ಪ್ಲಾನ್ ಗೊತ್ತಾ? ಮನುಷ್ಯನ ಸೃಷ್ಟಿ ಮಾಡಿದ ಕೂಡಲೇ ದೇವರ ಕಾರ್ಯ ಮುಗೀತಾ? ದೇವರ ಕಾರ್ಯ ಮುಗಿದಿಲ್ಲ. ದೇವ್ರ ಚಾಲನೆ ಕೊಟ್ಟು ಅದು ನಡೀತಾ ಇದೆ ಅದು. ಅದಕ್ಕೆ ನೋಡಿ, ದೇವರ ಯುಗಾಂತರದ, ಅದು ಎಫೆಸ ಪತ್ರಿಕೆಯಲ್ಲಿ ಪೌಲ ಹೇಳ್ತಾನಲ್ಲ, ಎಫೆಸ ಪತ್ರಿಕೆಯಲ್ಲಿ ದೇವರ ಯುಗಾಂತದ ಯೋಜನೆ ಅರ್ಥ ಇದ್ದಲ್ಲ, ಅದು ಯಾರ ಮುಖಾಂತರ ಸಂಪೂರ್ಣಗೊಳಿಸ್ಲಿಕ್ಕೆ ದೇವರು ಯೋಜನೆ ಮಾಡಿದ್ದು? ಅಂದ್ರೆ ಅದು ನಡೀತಾ ಇದೆ. ಅದು ಸೃಷ್ಟಿ ಕಾರ್ಯ, ಅದು ಪ್ರಕ್ರಿಯೆ ನಡೀತಾ ಇರುವಂತದ್ದು ನಮ್ಮ ಮನುಷ್ಯರಲ್ಲಿ. ಆದ್ರಿಂದ ದೇವ್ರು ನಮ್ಮನ್ನ ಸಂಪೂರ್ಣ ವ್ಯಕ್ತಿಯನ್ನಾಗಿ ಸೃಷ್ಟಿ ಮಾಡಿಲ್ಲ. ಮನುಷ್ಯನ ದೇವರು ಸಂಪೂರ್ಣ ಪರ್ಫೆಕ್ಟ್ ಆಗಿ ಸೃಷ್ಟಿ ಮಾಡಿಲ್ಲ ನಮ್ಮನ್ನ. ನಮ್ಮ ಸಂಪೂರ್ಣತೆ ದಿನದಿಂದ ದಿನಕ್ಕೆ ನಡೀತಾ ಇದೆ, ಸಂಪೂರ್ಣತೆ. ಅದಕ್ಕೆ ನಮ್ಗೆ ಸಂಸ್ಕಾರಗಳು ಬೇಕು, ದೇವರ ವಾಕ್ಯ ಬೇಕು, ಪ್ರೇಯರ್ ಬೇಕು, ಯೇಸು ಬೇಕು, ಪವಿತ್ರಾತ್ಮ ಬೇಕು. ಏನಕ್ಕೆ? ಅದಿಲ್ದೆ ನಾವು ಸಂಪೂರ್ಣ ಆಗುದಿಲ್ಲ. ಅದು ಹೆಂಗ್ ಸಂಪೂರ್ಣ ಆಗ್ತೀವಿ ನಾವು? ನೋಡಿ, ಇಲ್ಲಿ ಎಫೆಸ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡಿ, ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಯೇಸು ಕ್ರಿಸ್ತಲ್ಲಿ ನಮ್ಮನ್ನು ತಮ್ಮವ್ರನ್ನಾಗಿ ಆರಿಸ್ಕೊಂಡ್ರು. ಫಸ್ಟ್ ಸೆಲೆಕ್ಷನ್ ಮಾತ್ರ ಅಲ್ವಾ? ಒಂದು ಹುಡುಗಿಯನ್ನು ಆರಿಸಿದ ಕೂಡಲೇ ವೈಫ್ ಆಗ್ತಾಳ ಅವಳು. ಒಬ್ಬ ಹುಡುಗ ಹುಡುಗಿಯನ್ನು ಆರಿಸ್ತಾನೆ, ಆರಿಸ್ಕೊಂಡ್ ಕೂಡಲೇ ವೈಫ್, ಅವಳು ಹೆಂಡತಿ ಆಗ್ತಾಳ ಅವಳು. ಅದು ಪ್ರೊಸೀಜರ್ ಇದೆಯಲ್ವಾ? ಆಗ್ತಾರೆ. ಆಮೇಲೆ ದಿನ ಫಿಕ್ಸ್ ಮಾಡ್ತಾರೆ, ಅದನ್ನು ಏನು ಇದನ್ನ ಅವರ ಸಂಬಂಧ ದೃಢ ಮಾಡ್ತಾರೆ. ಆಮೇಲೆ ಎಂಗೇಜ್ಮೆಂಟ್ ಆಗುತ್ತೆ. ಎಂಗೇಜ್ಮೆಂಟ್ ಆದ್ಮೇಲೆ ಮತ್ತೆ ಮದುವೆ. ಒಂದು ಹುಡುಗಿಯ ನೋಡಿದ ಕೂಡಲೇ ಗಂಡ ಹೆಂಡತಿ ಆದ್ರೆ ಅವರು. ಅದರಿಂದ ಪ್ರಿಯರೇ, ನಾವು ಸೃಷ್ಟಿ ಮಾಡಿದ ಕೂಡಲೇ ನಾವು ಪರ್ಫೆಕ್ಟ್ ಆದ್ವ? ನಾವು ಆರಿಸ್ಕೊಂಡಿದ್ದಷ್ಟೇ. ಒಂದು ಹುಡುಗಿಯನ್ನು ಆರಿಸ್ಕೊಳ್ತಾನೆ, ಇವಳು ನನ್ನ ಹೆಂಡತಿ ಆಗ್ಬಹುದಂತ. ಆಮೇಲೆ ಪ್ರಕ್ರಿಯೆ ನಡೀತಾ ಇದೆ, ಕೆಲಸ ನಡೀತಾ ಇದೆ, ಅವಳನ್ನ ಹೇಗೆ ಹೆಂಡತಿ ಮಾಡುವುದಂತ. ನೋಡಿದ ಕೂಡಲೇ ಹೆಂಡತಿ ಆಗಲ್ಲ ಅವಳು, ಅಥವಾ ಗಂಡ ಆಗಲ್ಲ. ಹಾಗೆ ಪ್ರಿಯ, ದೇವ್ರು ನಾವು ಸೃಷ್ಟಿ ಮಾಡಿದ ಕೂಡಲೇ ನಾವು ಸಂಪೂರ್ಣ ಮನುಷ್ಯರಾಗ್ಬಿಟ್ವ ನೋಡಿ. ಅದಕ್ಕೆ ಇಲ್ಲಿ
ಜಗತ್ತು ಒಂದು ಎಫೆಸ 1:4 ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಯೇಸು ಕ್ರಿಸ್ತರಲ್ಲಿ ನಮ್ಮನ್ನ ತಮ್ಮವ್ರನ್ನ ಆರಿಸ್ಕೊಂಡಿದ್ದಾರೆ. ಬಟ್ ಆಗ ಯೇಸುನು ಇರ್ಲಿಲ್ಲ, ನಾವು ಇರ್ಲಿಲ್ಲ. ಬಟ್ ದೇವರ ಯೋಜನೆಯಲ್ಲಿ ನಾವಿದ್ದೆವು. ಮತ್ತೆ ದೇವರ ಯೋಜನೆಯಲ್ಲಿ ಯೇಸು ಇರ್ಲಿಲ್ಲ. ಯೇಸು ಮರಿಯಳ ಉದ್ದದಲ್ಲಿ 2000 ವರ್ಷದ ಹಿಂದೆನೆ ಬಂದಿದ್ದಲ್ವಾ. ಅದ್ರ ಮುಂಚೆ ಲೋಗೋಸ್ ಇದ್ರು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಗೊತ್ತಾಯ್ತಲ್ಲ, ಗೊಂದಲ ಆಗ್ಬಾರದು. ಮೊದಲು ಯೇಸು ಇಲ್ಲ ಅಂತ ಹೇಳಿದ್ರೆ ನಾನು ಯೇಸು ಇಲ್ಲ, ಲೋಗೋಸ್ ಇಲ್ಲ ಅಂತ ಹೇಳಿಲ್ಲ, ವಾರ್ತೆ ಇಲ್ಲ ಅಂತ ಹೇಳಿಲ್ಲ, ಅರ್ಥ ಆಯ್ತಲ್ಲ. ಆದ್ರೆ ಯೇಸು ಇರ್ಲಿಲ್ಲ. ಬಟ್ ಯೇಸು ಎಲ್ಲಿದ್ರು? ದೇವರ ಯೋಜನೆಯಲ್ಲಿದ್ರು ಯೇಸು. ಅದಕ್ಕೆ ಇಲ್ಲಿ ಹೇಳ್ತೀವಿ, ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಯೇಸು ಕ್ರಿಸ್ತರಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸ್ಕೊಂಡ್ರು. ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು ನಿರ್ದೋಷಗಳು ಆಗಿರಬೇಕೆಂದು ದೇವರು ಇಚ್ಛೆ ಪಟ್ರು. ಅಂದ್ರೆ ಅದು ಇರ್ಲಿಲ್ಲ, ಅದರಿಂದ ದೇವ್ರು ಇಚ್ಛೆ ಪಟ್ರು ಇದು ಆಗ್ಬೇಕಂತ. ಒಂದು ವೇಳೆ ಇದ್ದಿದ್ರೆ ದೇವ್ರು ಯಾಕೆ ಇಚ್ಛೆ ಪಡ್ತಾರೆ? ಮದುವೆ ಆಗ್ಬೇಕಂತ ಒಬ್ಬ ಇಚ್ಛೆ ಪಡ್ತಾನೆ. ಆಲ್ರೆಡಿ ಮದುವೆ ಆಗಿ ಹೆಣ್ತಿದ್ರೆ ಅವ್ನು ಯಾಕೆ ಇಚ್ಛೆ ಪಡ್ತಾನೆ ನಮ್ಮ ಆಮೇಲೆ? ಹಾಗೆ ನಾವು ದೇವ್ರ ಇಚ್ಛೆ ಪಟ್ರು ಈ ತರ ಆಗ್ಬೇಕು ಅಂತ ಯೋಜನೆ, ನಾವು ಹೇಗಿರ್ಬೇಕು ದೇವರ ಸನ್ನಿಧಿಯಲ್ಲಿ ಅಂತ. ಮತ್ತು ನಮ್ಮ ಮೇಲಿನ ಪ್ರೀತಿಯಿಂದಾಗಿ ದೇವರು ಯೇಸು ಕ್ರಿಸ್ತರ ಮೂಲಕ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿಸಿಕೊಳ್ಳಲು ಆಗಲೇ ನಿರ್ಧಾರ, ಅಂದ್ರೆ ಮಕ್ಕಳಾಗಿರ್ಲಿಲ್ಲ ನಾವು, ಆಗ್ಲೇ ನಿರ್ಧಾರ ಮಾಡಿದ್ರು. ಮಕ್ಕಳಾಗಿದ್ರೆ ದೇವ್ರ ಯಾಕೆ ನಿರ್ಧಾರ ಮಾಡ್ತಾರೆ? ತುಂಬಾ ಜನ ಹೇಳ್ತಾರೆ ನಾವು ದೇವ್ರ ಮಕ್ಕಳು ಅಂತ. ಈ ದೇವ್ರ ಮಕ್ಕಳು, ಅದು ದೇವ್ರ ಮಕ್ಕಳು ನಾವು ಸೃಷ್ಟಿ ಮಾಡಿದಾಗ ದೇವ್ರ ಮಕ್ಕಳು ಹೆಂಗಾಗ್ತೀವಿ ನಾವು? ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ರು ದೇವ್ರು ನಮ್ಮ ಮಕ್ಕಳನ್ನಾಗಿ ಮಾಡಿದ್ರು ಅಂತ ಬೈಬಲ್ ನಲ್ಲಿ ಉಂಟಾ? ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ರು ಅಂತ ಅಷ್ಟೇ ಉಂಟು, ಗೊತ್ತೈತಲ್ಲ. ಸ್ವರೂಪದಲ್ಲಿ ಉಂಟು ಮಾಡಿದ್ರು ದೇವ್ರು ನಮ್ಮನ್ನ ಆರಿಸ್ಕೊಂಡ್ರು. ಮತ್ತು ಈಗ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 5ನೇ ವಚನ, ನಮ್ಮ ಮೇಲಿನ ಪ್ರೀತಿಯಿಂದಾಗಿ ದೇವರು ಯೇಸು ಕ್ರಿಸ್ತರ ಮೂಲಕ ನಮ್ಮನ್ನು ತಮ್ಮ ಮಕ್ಕಳಾಗಿಸಿಕೊಳ್ಳಲು ಆಗಲೇ ನಿರ್ಧಾರ ಮಾಡಿದ್ರು. ಇದು ಯುಗಾಂತರದ ಯೋಜನೆಯಲ್ಲಿ ಇದು ನಿರ್ಧಾರ ಇತ್ತು, ದೇವ್ರನ್ನ ನಮ್ಮನ್ನು ಏನ್ ಮಾಡ್ಬೇಕು ಅಂತ. ಇದು ಅವರ ಸಂಕಲ್ಪ ಮತ್ತು ದೃಢ ಚಿತ್ತವಾಗಿತ್ತು. ಆಮೇಲೆ ನೋಡಿ 9ನೇ ವಚನ ನೋಡಿ, ದೇವರು ಸಮಗ್ರ ಜ್ಞಾನ ವಿವೇಕಗಳಿಂದ ದೇವರ ಜ್ಞಾನ ಹೆಂಗಿರ್ತದೆ, ತಮ್ಮ ರಹಸ್ಯ ಯೋಜನೆಯನ್ನ ನಮಗೆ ತಿಳಿಯಪಡಿಸಿದ್ದಾರೆ. ಮೊದಲಿನ ನಿರ್ಧಾರ ಮಾಡಿದಂತೆ ಅದನ್ನು ಯೇಸು ಕ್ರಿಸ್ತರ ಮೂಲಕ ಪರಿಪೂರ್ಣಗೊಳಿಸಬೇಕೆಂದು. ಅದರಿಂದ ಯೋಜನೆ ಇತ್ತು, ಅದು ಇನ್ನೂ ಕಾರ್ಯಗತ ಆಗ್ಲಿಲ್ಲ. ಕಾರ್ಯಗತ ಆಗಬೇಕಾದ್ರೆ ಆ ಲೋಗೋಸ್ ಈ ಲೋಕಕ್ಕೆ ಮನುಷ್ಯನಾಗಿ ಬರ್ಬೇಕು. ಆಮೇಲೆ ಶಿಲುಬೆಯಲ್ಲಿ ಸತ್ತು ಪುನರುತ್ಥಾನ ಹೊಂದಿ ಧರ್ಮಸಭೆಯನ್ನು ಪ್ರಾರಂಭ ಮಾಡಿ ನೋಡಿ, ಆ ತರ ದೇವರ ಯೋಜನೆ ಯೇಸು ಕ್ರಿಸ್ತರ ಮೂಲಕ ಪರಿಪೂರ್ಣಗೊಳಿಸ್ಬೇಕೆಂದು. ಅದರಿಂದ ಆ ಯೋಜನೆ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರ್ಬೇಕಾದ್ರೆ ಯಾರು ಬೇಕು? ಯಾರ ಅವಶ್ಯಕತೆ ಬೇಕು? ಲೋಗೋಸ್ ಅಲ್ಲ, ಯೇಸು ಕ್ರಿಸ್ತರ ಅಗತ್ಯ ಇತ್ತಲ್ಲಿ. ಮನುಷ್ಯನ ರೂಪ ತಾಳಿದಂದು ದೇವರ ಅಗತ್ಯ ಇತ್ತು. ಅದು ಯೇಸು ಕ್ರಿಸ್ತರು, ದೇವರ ಯೋಜನೆ ಯೇಸು ಕ್ರಿಸ್ತರ ಮುಖಾಂತರ ಪರಿಪೂರ್ಣಗೊಳಿಸ್ಬೇಕೆಂದು ದೇವರ ಸಂಕಲ್ಪ. ಅದರಿಂದ ನಾವು ಪರಿಪೂರ್ಣ ಆಗಿರ್ಲಿಲ್ಲ. ಮತ್ತೆ ಪರಿಪೂರ್ಣ ಇಲ್ದೆ ಏಸೆ ಆಗ್ಬೇಕ್ರಿ. ನಾವು ಪರಿಪೂರ್ಣ ಆಗಿದ್ದೇವೆ ಸೃಷ್ಟಿ ಮಾಡಿದ್ರೆ. ಏಸು ಬೇಡ, ಪವಿತ್ರ ಆತ್ಮ ಬೇಡ, ನಮ್ಗೇನಾಗ್ಬೇಕು? ನಾವು ಪರಿಪೂರ್ಣ. ಅದು ಒಂದು ಪಾತ್ರೆಯಲ್ಲಿ ದೊಡ್ಡದಾಗ್ಲಿ ಸಣ್ಣದಾಗ್ಲಿ, ಈಗ ದೊಡ್ಡ ಹಂಡೆ ಇರ್ಬೋದು, ಬಟ್ ಇನ್ನೊಂದು ಸಣ್ಣ ಲೋಟನೇ ಇರ್ಬೋದ್ರಿ. ಈ ಲೋಟದಲ್ಲಿ ನೀರು ಫುಲ್ ಇದ್ರೆ ಮತ್ತೆ ಹೆಂಗಾಗ್ತೀರಾ ನೀವು? ಹಂಡೆ ಹೇಳ್ಬೋದು, ಅಯ್ಯೋ ನನ್ನಲ್ಲಿ ತುಂಬಾ ನೀರುಂಟು ಸಣ್ಣ ಲೋಟಕ್ಕೆ, ನಿನ್ನಲ್ಲಿ ಏನು ಸ್ವಲ್ಪ ನೀರು, ತಗೋ ನಾನ್ ಸ್ವಲ್ಪ ನಿನ್ಗೆ ಹಾಕ್ತೀನಿ ಅಂತ. ಹಂಡೆ ಏನ್ ಹೇಳ್ತಾ, ನನ್ಗೆ ಅಗತ್ಯ ಇಲ್ಲ, ನಾನು ಫುಲ್ ಆಗಿದ್ದೇನೆ, ನೀನ್ ಹಾಕಿದ್ರು ಚೆಲ್ಲಿ ಹೋಗುತ್ತೆ. ನಿನ್ನಲ್ಲಿ ತುಂಬಾ ನೀರಿರ್ಬಹುದು, ಬಟ್ ನನ್ನ ಕೆಪಾಸಿಟಿ ಇಷ್ಟೇ. ನೀನು ಹಂಡೆಯಲ್ಲಿ ತುಂಬಾ ನೀರಿದ್ಯಾ ಅಂತ ಹೇಳ್ಕೊಂಡು ನನ್ನಲ್ಲಿ ಸಣ್ಣ ಲೋಟದಲ್ಲಿ ಹಾಕಿದ್ರೆ ನೀರು ಚೆಲ್ಲಿ ಹೋಗುತ್ತೆ. ಅಂದ್ರೆ ನನ್ಗೆ ಅಗತ್ಯ ಇಲ್ಲ, ನೀನ್ ತುಂಬಾ ನೀರಿದೆ. ಹಾಗೆ ಪ್ರಿಯ, ನಾವು ಸಂಪೂರ್ಣ ಆಗಿದ್ರೆ ದೇವ್ರದ್ದು ಅಗತ್ಯ ಇಲ್ಲ ನಮ್ಗೆ. ದೇವ್ರು ದೊಡ್ಡವ್ರು ಇರ್ಬಹುದು, ಬಟ್ ನಾವು ಸಂಪೂರ್ಣ ಇದ್ಮೇಲೆ ನಾವು ಸಂಪೂರ್ಣ ಅಂದ್ಮೇಲೆ ದೇವ್ರಾಗತ್ತೆ ನಮ್ಗೆ ಯಾಕೆ? ದೇವ್ರ ಇದ್ರು ಕೂಡ ಸಂಪೂರ್ಣತೆ ಇಲ್ಲ. ಮತ್ತೆ ದೇವ್ರದ್ದು ಹೇಗೆ ಅವರ ಆಶೀರ್ವಾದ ನಮ್ಗೆ ಹೆಂಗ್ ಬರಕ್ ಸಾಧ್ಯ? ಸಂಪೂರ್ಣತೆ ಇದ್ಮೇಲೆ ಚೆಲ್ಲಿ ಹೋಗುತ್ತೆ. ಅದರಿಂದ ಪ್ರಿಯರೇ, ನಾವು ದೇವ್ರು ನಮ್ಮನ್ನ ಅಪೂರ್ಣರಾಗಿ ಸೃಷ್ಟಿ ಮಾಡಿದ್ರು. ಮತ್ತೆ ಸಂಪೂರ್ಣತೆ ಮಾಡ್ಬೇಕಾದ್ರೆ ಅದೊಂದು ಪ್ರಕ್ರಿಯೆಯಲ್ಲಿ ನಮ್ಗೆ ಯೇಸು ಕ್ರಿಸ್ತರು ಬೇಕು, ಪವಿತ್ರಾತ್ಮ ಬೇಕು. ಅದಕ್ಕೆ ನೋಡಿ ಯೇಸು ಏನ್ ಹೇಳ್ತಾರೆ, ಯೋವನ 16:13 ವಚನದಲ್ಲಿ, 12:13 ವಚನದಲ್ಲಿ ಏನ್ ಹೇಳ್ತಾರೆ? ಯೋವನ 16, ನಾನು ಹೇಳುದು ತುಂಬಾ ಉಂಟು, ನಿಮ್ಗೆ ಅರ್ಥವಾಗಲ್ಲ.
ನೀವು ಅರ್ಥ ಆಗಲ್ಲ. ಆದ್ರೆ ಪವಿತ್ರಾತ್ಮ ಬಂದಾಗ ನಿಮ್ಮನ್ನು ಸಮಗ್ರ ಸತ್ಯಗಳಿಗೆ ನಡೆಸ್ಕೊಂಡು ಹೋಗ್ತಾರೆ. ಪವಿತ್ರಾತ್ಮ ಬಂದಾಗ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ನಡೆಸ್ಕೊಂಡು, ಒಂದ್ ವೇಳೆ ಸಮಗ್ರ ಸತ್ಯದಲ್ಲಿ ನಾವಿದ್ರೆ ಇನ್ ಪವಿತ್ರಾತ್ಮರಿಗೆ ಏನ್ ಕೆಲಸ ಉಂಟಲ್ಲಿ? ಒಂದು ವೇಳೆ ನಾವು ಆಲ್ರೆಡಿ ಸಮಗ್ರ ಸತ್ಯದಲ್ಲಿ ಇದ್ರೆ ಇನ್ನು ಪವಿತ್ರಾತ್ಮರಿಗೆ ಏನ್ ಕೆಲಸ ಉಂಟಲ್ಲಿ? ಇನ್ ಬೇರೆ ಯಾವ ಸಮಗ್ರ ಸತ್ಯ ನಡೆಸ್ತಾರ ಅವರು? ಬೇರೆ ಯಾವ ದೇವರಿದ್ದಾರೆ? ಅದಕ್ಕೆ ನಾವು ದೇವ್ರು ನಮ್ಮನ್ನ ಪೂರ್ಣವಾಗಿ ಸೃಷ್ಟಿ ಮಾಡಿದ್ರು. ಅದಕ್ಕೆ ಯೇಸು ಕ್ರಿಸ್ತರು ಬಂದು ನಮ್ಮ ಮತ್ತು ಪವಿತ್ರಾತ್ಮರ ಮುಖಾಂತರ ಸಮಗ್ರ ಸತ್ಯದೆಡೆಗೆ ನಡೆಸ್ತಾರೆ, ನಮ್ಮನ್ನ ಸಂಪೂರ್ಣ ವ್ಯಕ್ತಿಗಳನ್ನಾಗೆ ಮಾಡ್ತಾರೆ. 2 ಕೊರಿಂಥ 5:17 ಕೂಡ ಪೌಲ ಹೇಳ್ತಾನೆ, ಯಾರಾದ್ರೂ ಯೇಸುನಲ್ಲಿ ಒಂದಾದ್ರೆ ನೂತನ ಸೃಷ್ಟಿ ಆಗ್ತಾನೆ. ಒಂದ್ರಲ್ಲಿ ನಾವು ನೂತನ ಸೃಷ್ಟಿ ಆಗಿದ್ರೆ ಇನ್ನು ಯೇಸು ಯಾಕೆ ನಂಬಬೇಕು? ಪ್ರೇಷಕ ಕಾರ್ಯ 1:8 ಇದೆ, ಪವಿತ್ರ ಬರುವಾಗ ನೀವು ಶಕ್ತಿಯುತರಾಗ್ತೀರಿ ಅಂತ. ಹಾಗಾದ್ರೆ ನಮ್ಮಲ್ಲಿ ಆಲ್ರೆಡಿ ಶಕ್ತಿ ಇದೆ, ಇನ್ನು ಪವಿತ್ರಾತ್ಮ ಏನಕ್ಕೆ ಬೇಕು ನಮಗೆ? ಅದಕ್ಕೆ ಯೇಸನ್ ಗೊತ್ತಿತ್ತು ನಾವು ಶಕ್ತಿಯುತರಲ್ಲ, ನಾವು ಪರಿಪೂರ್ಣ ಧೈರ್ಯವಂತರಲ್ಲ. ಪವಿತ್ರಾತ್ಮ ನಮ್ಮನ್ನ ಹೇಡಿಗಳನ್ನಾಗಿ ಮಾಡುವುದಿಲ್ಲ, ಅಂಜುಬುರುಕರನ್ನ ಮಾಡಲ್ಲ. ಅವ್ರು ಸಂಪೂರ್ಣಗೊಳಿಸ್ತಾರೆ, ನಮ್ಮನ್ನ ಸಂಪೂರ್ಣ ಸತ್ಯರಿಗೆ ನಡೆಸ್ತಾರೆ. ನಮ್ಮನ್ನ ಯೇಸು ಕ್ರಿಸ್ತಲ್ಲಿ ನಾವು ನೂತನ ಸೃಷ್ಟಿ ಆಗ್ತೇವೆ, ಹೊಸ ಸೃಷ್ಟಿ ಆಗ್ತೇವೆ. ಹಳೆದೆಲ್ಲ ಅಳೆದು ಹೋಗುತ್ತೆ. ನೀವು ಕೆಲವು ಕೀಟಗಳನ್ನ ನೋಡಿರ್ಬೋದು, ನನಗೆ ಆಶ್ಚರ್ಯ ಆಗುತ್ತೆ ರೀ. ನೀವು ಇದಲ್ಲೆಲ್ಲ ಯೂಟ್ಯೂಬ್ ನಲ್ಲೆಲ್ಲ ಎಷ್ಟು ಕೀಟಗಳನ್ನು ನೋಡಿ. ಅದು ಒಂದು ಕೀಟವಾಗಿರ್ತದೆ, ಬಟ್ ಏನಾಗ್ತದೆ ಅಂತ ಹೇಳಿದ್ರೆ ಅದೊಂದು ನಿಯಮಿತ ಕಾಲದಲ್ಲಿ ಏನಾಗ್ತದೆ ಗೊತ್ತಾ, ಅದು ಹೋಗೊಂದು ಮರಕ್ಕೆ ಅಂಟ್ಕೊಳ್ಳುತ್ತೆ, ಆಮೇಲೆ ಫುಲ್ ಏನ್ ಗೊತ್ತಾ, ಬಾಡಿ ಒಡೆದು ಆಮೇಲೆ ಹೊಸ ಜೀವ ಹೊರಗಡೆ ಬರ್ತದೆ. ಅದೇ ಬಟ್ ರೆಕ್ಕೆ ಪುಕ್ಕ ಎಲ್ಲ ರೆಕ್ಕೆಗಳೆಲ್ಲ ಬಂದ್ಬಿಟ್ಟು ಎಷ್ಟು ಚಂದವಾಗಿ ಆಮೇಲೆ ಹಾರಾಡಿ, ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ಬೆನ್ನು ಒಡೆದೋಗುತ್ತೆ ಅದರದ್ದು. ನೀವು ನೋಡಿರ್ಬೋದು, ಇಲ್ಲಾಂದ್ರೆ ನಾನು ನಿಮ್ಗೆ ವಾಟ್ಸಪ್ ಕಳಿಸ್ತೀನಿ. ಅವನ್ನ ನೋಡಿ, ಬಹಳ ಚೆನ್ನಾಗಿದೆ ಅದು. ಈಗ ಹಾವು ಪೊರೆ ಕಳ್ಸೋದು ಅದೊಂದು ದೊಡ್ಡ ವಿಷಯ ಅಲ್ಲ, ಅದು ಗೊತ್ತಿದಲ್ಲ. ಹಾವು ಪೊರೆ ಕಳ್ಸ್ಕೊಳ್ತದೆ, ಅದು ಕೂಡ ಒಂದು ಸ್ವರೂಪ, ಅದರಲ್ಲಿ ಹಳೆದೆಲ್ಲ ಹೋಗ್ತದೆ ಅದು. ಬಟ್ ಇದು ಕೀಟ ಉಂಟಲ್ಲ, ಬಟ್ ಹಾವು ಇದ್ದಂಗೆ ಇರ್ತದೆ ಮೊದಲು, ಬಟ್ ಇದು ಆತರ ಅಲ್ಲ, ಬರೀ ಹುಳಾಗಿರ್ತದೆ. ಬಟ್ ಆಮೇಲೆ ಏನಾಗ್ತದೆ ಗೊತ್ತಾ, ಆ ಹುಳ ಒಡೆದು ಬಾಡಿನ ಒಡೆದ್ಬಿಟ್ಟು ಆ ಬೆನ್ನಿಂದ ಹೊಸ ರೂಪ ಬರ್ತದೆ. ಅದು ಹೊಸ ರೂಪ, ಅದು ಎಷ್ಟು ಚೆನ್ನಾಗಿರ್ತದೆ, ಆಮೇಲೆ ಹಾರಿಕೊಂಡು ಹೋಗ್ತದೆ ಅದು. ಹಾಗೆ ಪ್ರಿಯರೇ, ಯೇಸಲ್ಲಿ ನೂತನ ಸೃಷ್ಟಿ ಆಗ್ತೀವಿ ಅಂತ ಹೇಳಿದ್ರೆ ಹೊಸ ರೂಪ. ನಮ್ಗೆ ಹಳೆದು ನಾವು ಹುಳಾಗಿರ್ಬೋದು, ಬಟ್ ಹೊಸ ರೂಪದಲ್ಲಿ ನಾವು ಸುಂದರ ಚಿಟ್ಟೆಯಾಗಿ ಮಾರ್ಪಡೋ, ಸುಂದರ ಪತಂಗವಾಗಿ ಹೊಂದ್ತೀವಿ ನಾವು. ಹಳೆ ಕೀಟಕ್ಕೂ ಇದಕ್ಕೆ ಎಷ್ಟು ವ್ಯತ್ಯಾಸ ಅಂತ ನೋಡಿದ್ರೆ, ಈ ಕಂಬಳಿ ಹುಳ ನೋಡ್ತೀವಿ ನಾವು. ಕಂಬಳಿ ಹುಳ ನೋಡಿ, ಅದು ಕಂಬಳಿ ಹೆಂಗಿರ್ತದೆ, ಮುಟ್ಟಕ್ಕೆ ಅಸಹ್ಯ ಆಗುತ್ತದೆ. ಬಟ್ ಅದು ಕಂಬಳಿ ಹುಳ ಅದು ರೂಪಾಂತರ ಆಗ್ಬಿಟ್ಟು ನಮ್ಗೆ ಅದು ಎಷ್ಟು ಚಿಟ್ಟೆಯಾಗಿ ಮಾರ್ಪಾಡಾಗ್ತದೆ ಅಲ್ಲಿ ನೋಡ್ರಿ. ಹಾಗೆ ನಾವು ಪ್ರಿಯರು ಯೇಸು ಕ್ರಿಸ್ತಲ್ಲಿ ಸಂಪೂರ್ಣ ಹೊಸ ನೂತನ ಸೃಷ್ಟಿ. ಆ ಪವಿತ್ರಾತ್ಮಲ್ಲಿ ನಮ್ಮ ಮತ್ತೆ ಹುಟ್ಟುತ್ತೇವೆ ನಾವು. ಅದಕ್ಕೆ ಬ್ಯಾಪ್ಟಿಸಮ್ ಎಲ್ಲ ಬೇಕು, ಸಂಸ್ಕಾರ ಯಾಕೆ ಬೇಕು ನಮಗೆ? ಅದರಿಂದ ಈ ಸಂಸ್ಕಾರಗಳ ಮಹತ್ವ ನಾವು ತಿಳ್ಕೊಳ್ಬೇಕಾದದ್ದು. ಆವಾಗಲೇ ನಮ್ಗೆ ಸಂಸ್ಕಾರಗಳು ಬೇಕು ಅಂತ ಅನಿಸ್ತು. ಇಲ್ಲ ಅಂತ ಹೇಳಿದ್ರೆ ಈಗ ಚೆನ್ನಾಗಿದ್ದೇನಲ್ಲ, ಸಂಸ್ಕಾರ ಯಾಕೆ? ಆತ್ಮೀಯ ವಿಷಯಗಳನ್ನು ಕಾಣುವುದಿಲ್ಲ ಅಲ್ಲಿ, ಬರೀ ಶರೀರ ಮಾತ್ರ ಕಾಣ್ತಿರೋದು. ಅದಕ್ಕೆ ನಾವ್ ಹೇಳ್ತೀವಿ, ಅದು ನಾವ್ ಯಾವತ್ತು ಹೇಳುದು, ಅದನ್ನ ದೊಡ್ಡ ದುರಂತ ಪಶ್ಚಾತ್ ವಿಷಯ ಅಂತ ಹೇಳಿದ್ರೆ ನಮ್ಗೆ ಶರೀರ ಕಾಣಲ್ಲ, ನಮ್ಗೆ ಆತ್ಮ ಕಾಣಲ್ಲ. ಅದ್ ಯಾಕೆ ದೇವ್ರು ಮರೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಅದಕ್ಕೆ ಪೌಲ ಹೇಳಿದ, ನಾವು ನೋಡಿ ನಡೆಯೋರಲ್ಲ, ನಂಬಿ ನಡೆಯೋರು. 2 ಕೊರಿಂಥ 5:7 ನಂಬಿ ನಡೆಯೋರು ನೋಡಿ ನಡೆಯಲ್ಲ. ಥೋಮಸ್ನಿಗೆ ಹೇಳದ್ ಕೊಡಿ, ನೀನ್ ನೋಡಿ ನಂಬಿದೆ, ನೋಡದೆ ನಂಬೋರು ಭಾಗ್ಯವಂತರು. ಇದು ನಮಗೊಂದು ಆತ್ಮ ಉಂಟು, ಕಾಣಲ್ಲ. ಬಟ್ ಶರೀರಕ್ಕೆ ಮೇಕಪ್ ಮಾಡ್ತೀವಿ ನಾವು, ಬಟ್ ಆತ್ಮಕ್ಕೆ ಎಷ್ಟು ಮೇಕಪ್ ಮಾಡ್ಬೇಕು ನಾವು? ಆದ್ರಿಂದ ಇದು ನೋಡಿ, ಯೇಸು ಕ್ರಿಸ್ತರ ಮೂಲಕ ಪರಿಪೂರ್ಣಗೊಳಿಸಬೇಕೆಂದು ದೇವರ ಸಂಕಲ್ಪವಾಗಿತ್ತು. ಮತ್ತು 10ನೇ ವಚನ, ಎಫೆಸ 1:10, ಕಾಲವು ಸಂಪೂರ್ಣಗೊಂಡಾಗ, ಅದು ಕಾಲದ ಅವಿದ್ಯೆ ಬೇಕು, ಗೊತ್ತಾಯ್ತಲ್ಲ, ಒಂದು ಟೈಮ್ ಬೇಕಾದಕ್ಕೆ. ದೇವ್ರು ಆವಾಗಲೇ ಮಾಡಿಲ್ಲ, ಅದರಿಂದ ದೇವರೊಂದು ಕಾಲ ಸಂಪೂರ್ಣ ಆಗ್ಲಿಕ್ಕೆ ಕಾಯ್ತಾ ಇದ್ರು. ಕಾಲ ಸಂಪೂರ್ಣಗೊಂಡಾಗ ಇಹಪರಗಳಲ್ಲಿರುವ ಸಮಸ್ತವನ್ನ ಯೇಸು ಕ್ರಿಸ್ತರಲ್ಲಿ ಒಂದುಗೂಡಿಸುವುದೇ. ಇಹಪರಗಳಿರುವ ಸಮಸ್ತವನ್ನ, ಈಗ ಸ್ವರ್ಗ ಬೇರೆ, ಮನುಷ್ಯರು ಬೇರೆ, ಭೂಲೋಕ ಬೇರೆ ಇತ್ತಲ್ಲ.
ದೇವ್ರು ಬೇರೆ, ನಾವು ದೇವ್ರ ಹತ್ರ ಹೋಗ್ಲಿಕ್ಕೆ. ಹಳೆ ಒಡಂಬಡಿಕೆ ನೋಡ್ರಿ, ದೇವ್ರ ಹತ್ರ ಹೋಗುವಂಗಿರ್ಲಿಲ್ಲ ಮನುಷ್ಯ, ಸುಟ್ಟೋಗ್ತಿದ್ದ ಅವನು. ಒಡಂಬಡಿಕೆ ಮಂಜುಷ ಮುಟ್ಟಿದ್ರೆ ಸತ್ತೋಗ್ತಿದ್ರು ಅವರು. ಒಡಂಬಡಿಕೆ ಮಂಜುಷ ಅದು ದೇವರಲ್ಲ, ಬಟ್ ದೇವರ ಪ್ರಸನ್ನತೆ ಅಷ್ಟೇ ಇತ್ತು. ಅದು ಏನು ಒಡಂಬಡಿಕೆ ಮಂಜು ದೇವರ? ಏಸ ಮನ್ನ ತಿಂದ್ರೆ ಸತ್ತೋದ್ರು, ಅದ್ರಲ್ಲಿ ಇದ್ದದ್ದು ಮನ್ನ, ಅದೇನ್ ದೇವರ? ಮನ್ನ ತಿಂದವರೇ ಸತ್ತೋಗಿದ್ದಾರೆ ಅಂತ ಏಸ ಹೇಳುವಾಗ ಈ ಲೋಕದ ವಸ್ತುಗಳು ಅದು. ಬಟ್ ಅದನ್ನ ಮುಟ್ಟಿದ್ರೆ ಅಂದ್ರೆ ದೇವರ ಪ್ರಸನ್ನತೆ ಅಲ್ಲಿ ಇರ್ತಿತ್ತು, ದೇವರ ಶ್ಯಾಡೋ ಅದ್ರ ಮೇಲೆ ಇರ್ತಿತ್ತು. ಅದನ್ನು ಮುಟ್ಟಿದ್ರೆ ಸತ್ತೋಗೋರು. ಅಂದ್ರೆ ದೇವ್ರು ಮತ್ತು ನಮ್ಗೆ ಎಂತ ಒಂದು ವ್ಯತ್ಯಾಸ, ಎಷ್ಟೊಂದು ಇದಿತ್ತು, ಒಂದು ಅಂತರ ಇತ್ತು. ಬಟ್ ಜೀಸಸ್ ಬಂದ್ಮೇಲೆ ಏನ್ ಅಂತರವನ್ನೇ ತೆಗ್ದಾಕ್ತಾರೆ. ಅದಕ್ಕೆ ದೇವಾಲಯದ ಯೇಸು ಶಿಲುಬೆ ಸಾಯ್ಬೇಕಾದ್ರೆ ದೇವಾಲಯದ ಇದಿತ್ತಲ್ಲ ಪರದೆ ಕಿತ್ತೋಗುತ್ತೆ, ಅದು ಹರಿದೋಗುತ್ತೆ ಮೇಲಿಂದ ಕೆಳಗೆ. ನಾವಾದ್ರೆ ಕೆಳಗಿಂದ ಹರಿದ್ರೆ ಕೆಳಗಿಂದ ಮೇಲೆ ಹರಿತಾ ಹೋಗ್ಬೇಕು, ನಮ್ಗೆ ಮೇಲಿಂದಲ್ಲ. ದೇವ್ರಿಗೆ ಮೇಲಿಂದ ಕೆಳಗೆ ಹರಿದಿರೋದು. ಬೈಬಲ್ ಹೇಳ್ತದೆ ತೆರೆ ಮೇಲಿಂದ ಕೆಳಗೆ ಹರಿಯಿತು, ಹರಿದೋಯ್ತು ಅಂತ. ಈ ದೇವ್ರು ಮಾಡುವ ಕಾರ್ಯ ಇದು. ಓಪನ್ ಮಾಡ್ತಾರೆ, ದೇವರಾಗಿ ಸ್ವರ್ಗದಿಂದ ಓಪನ್ ಮಾಡ್ತಾರೆ. ಅದು ಯೇಸು ಕ್ರಿಸ್ತನ ಮುಖಾಂತರ ನಮ್ಗೆ ಇಹಪರ ಒಂದಾಯ್ತು, ಅಂತರನೇ ಹೋಗ್ಬಿಡ್ತು. ದೇವರ ಎಷ್ಟು ಕೃಪೆ ಅಲ್ವಾ, ಆಶೀರ್ವಾದ ಅಲ್ವಾ. ಅಯ್ಯೋ ದೇವ್ರೆ, ನಮ್ ಕೈಲಿ ಯೋಚನೆ ಮಾಡಕ್ ಆಗಲ್ಲ. ಇಲ್ದಿದ್ರೆ ನಮ್ಮಂತ ಪಾಪಿಗಳು ಈ ಲೋಕದಲ್ಲಿ ಸೈತಾನ ಮಕ್ಕಳಾಗಿ ನಾವು ಎಂತ ಹೊಲಸಾಗಿ, ಅಂತ ಪರಿಶುದ್ಧ ದೇವರು ನಮ್ಮನ್ನ ಇಷ್ಟಪಟ್ಟು ಪ್ರೀತಿ ಮಾಡಿ, ರೋಮಪುರ 5:8 ನಾವಿನ್ನು ಪಾಪಿಗಳಾಗಿರುವಾಗ, ಕೆಟ್ಟವರಾಗಿರುವಾಗ ದೇವ್ರು ನಮ್ಮನ್ನ ಪ್ರೀತಿ ಮಾಡಿ ನಮ್ಗಾಗಿ ಪ್ರಾಣ ಕೊಟ್ರು ಅಂತ ಹೇಳುವಾಗ, ಆ ದೇವರ ಪ್ರೀತಿಯ ಮಹಿಮೆಯನ್ನ ವರ್ಣಿಸೋರು ಯಾರಲ್ವಾ. ಆದ್ರಿಂದ ಇದೆಲ್ಲ ಯೇಸು ಕ್ರಿಸ್ತರಲ್ಲಿ ಆಕಾಶ ಭೂಮಿಯನ್ನ ಒಂದು ಮಾಡುವಂತದ್ದು, ಸ್ವರ್ಗ ಭೂಲೋಕ ಒಂದು ಮಾಡುವಂತ ಯೋಜನೆ ಇತ್ತು. ಆ ಯೋಜನೆಯಲ್ಲಿ ಏನಾಗ್ತದೆ, ಧರ್ಮಸಭೆ ಯೇಸು ಕ್ರಿಸ್ತರು ಒಂದಾಗ್ತಾರೆ, ನಾವು ಧರ್ಮಸಭೆ ಯೇಸುನ ಶರೀರ ಆಗ್ತೇವೆ. ಆಮೇಲೆ ಯೇಸು ಕ್ರಿಸ್ತನ ನಮ್ಮ ಈ ಶರೀರದ ಹೆಡ್ ಆಗ್ತಾರೆ, ಮಸ್ತಕ ಶಿರಸ್ಸು ತಲೆ ಆಗ್ತಾರೆ. ಅದಕ್ಕೆ ಹೇಳಿದ್ದು ಈ ಶರೀರದ ಶಿರಸ್ಸು ಯಾರು, ಈ ಮಿಸ್ಟಿಕಲ್ ಬಾಡಿ ಅಂತೀವಿ ನಾವು. ಏನಿದು ಮಿಸ್ಟಿಕಲ್ ರಹಸ್ಯಮಯ ಶರೀರ ಏನು ಚೆನ್ನಾಗಿ ತಿಳ್ಕೊಳ್ಬೇಕು ನಾವು. ಅದರಿಂದ ವಾಸ್ತವವಾಗಿ ಇದು ಒಂದೇ ಶರೀರ ರೂಪಿಸ್ತದೆ ಅಂತ ಹೇಳಿದ್ಮೇಲೆ ರೀ, ಇದು ಪರ್ಫೆಕ್ಷನ್, ಇದು ಸಂಪೂರ್ಣತೆ ನಮ್ದು. ಅದು ಯೇಸು ಬರ್ಲೇಬೇಕು. ಯೇಸು ಇಲ್ದಿದ್ರೆ ನಾವು ಹೆಂಗೆ ಸಂಪೂರ್ಣರಾಗ್ತಿದ್ದೆವು? ನಾವು ಬೇರೆ, ಯೇಸು ಬೇರೆ, ಬಾಡಿ ಬೇರೆ, ತಲೆ ಬೇರೆ ಆಗಿರ್ತಿತ್ತು. ಬಟ್ ದೇವರು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಮುಖಾಂತರ ನಾವೆಲ್ಲ ಒಂದು ಹೊಸ ರೂಪ ಬರ್ತದೆ ನಮ್ಗೆ. ಅದು ಯೇಸು ಕ್ರಿಸ್ತರು ನಮ್ ಜೊತೆ ಇರುವಾಗ ಅದು ನಮ್ಗೆ ಯೋಚನೆ ಮಾಡಕ್ ಆಗಲ್ಲ. ಇದು ಏನ್ ಗೊತ್ತಾ, ನಾವು ಸತ್ತು ಸ್ವರ್ಗಕ್ಕೆ ಹೋಗ್ಬೇಕು. ಈ ಮಿಸ್ಟಿಕಲ್ ಬಾಡಿ ಅಂದ್ರೆ ಏನು, ರಹಸ್ಯಮಯ ಶರೀರದ ಮಹಿಮೆ ನಾವು ಅನ್ಭವಿಸ್ಬೇಕಾದ್ರೆ ಈ ಲೋಕದಲ್ಲಿ ಅದು ನಮ್ಗೆ ಕಾಣಕ್ಕಾಗಲ್ಲ. ಲೋಕದಲ್ಲಿ ಈ ಕಣ್ಣಿಂದ ನೋಡಕ್ಕಾಗಲ್ಲ ಆ ಮಹಿಮೆಯ ಶರೀರ. ಹಾಗಾದ್ರೆ ಪ್ರಿಯರೇ, ನಾವು ಎಷ್ಟು ನಮ್ಮ ಬಾಡಿಯನ್ನ ನಾವು ಪರಿಶುದ್ಧ ಇಟ್ಕೋಬೇಕಲ್ವಾ. ನಮ್ಮ ಬಾಡಿ, ನಮ್ಮ ಶರೀರ ಮೇಕಪ್ ಮಾಡೋದಕ್ಕಿಂತಲೂ ಒಳ್ಳೆ ಗುಣಗಳಿಂದ ಇಷ್ಟು ಅಲಂಕರಿಸ್ಬೇಕಲ್ವಾ. ಅದಕ್ಕೆ ಪೇತ್ರನ ಪತ್ರಿಕೆಯಲ್ಲಿ ನೋಡಿ, 1 ಪೇತ್ರ 3ನೇ ಅಧ್ಯಾಯದಲ್ಲಿ ಪೇತ್ರ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಹೇಳ್ತಾನೆ ನೋಡಿ. 3ನೇ ಅಧ್ಯಾಯ, 1 ಪೇತ್ರ 3ನೇ ಅಧ್ಯಾಯ ನೋಡಿ. ಕೇಶ ವಿನ್ಯಾಸ, ಚಿನ್ನಾಭರಣಗಳ ತೊಡುಗೆ, ನಯನವರಾದ ಉಡುಗೆ, ಈ ಮೊದಲಾದ ಹೊರಗಣ ಶೃಂಗಾರ ನಿಮ್ಮ ಅಲಂಕಾರವಾಗಿರಬಾರದು. ಹೇರ್ ಸ್ಟೈಲು, ಚಿನ್ನಾಭರಣದ ತೊಡುಗೆ, ನಯನವರಾದ ಉಡುಗೆ, ಇದೆಲ್ಲ ಹೊರಗಿನ ಶೃಂಗಾರವೇ ನಮ್ಮ ಅಲಂಕಾರ ಆಗಿರಬಾರದು. ಬದಲಿಗೆ ಶಾಶ್ವತವಾದ ಶಾಂತ ಹಾಗೂ ಸೌಮ್ಯ ಗುಣಗಳಿಂದ ಕೂಡಿದ ಆಂತರ್ಯದ ಭೂಷಣ ನಿಮ್ಮ ಅಲಂಕಾರವಾಗಿರಲಿ. ಇದೇ ದೇವರ ದೃಷ್ಟಿಯಲ್ಲಿ ಅತಿ ಅಮೂಲ್ಯವಾದದ್ದು. ಪ್ರಾಚೀನ ಕಾಲದ ದೈವ ಭಕ್ತಿಯರಾದ ಸ್ತ್ರೀಯರು ಹೀಗೇ ತಮ್ಮನ್ನ ಅಲಂಕರಿಸಿಕೊಂಡು ತಮ್ಮ ಪತಿಯರಿಗೆ ವಿಧೇಯರಾಗಿದ್ದರು. ಉದಾಹರಣೆಗೆ ಸಾರ, ನೀವು ಸಾರಳ ಕುಮಾರ್ತಿಯರೇ. ಹೌದು. ಅದರಿಂದ ಹೊರಗಿನ ಸಿಂಗಾರ ಅಲ್ಲ ರೀ ನಾವು. ಯಾಕೆಂದ್ರೆ ನಮ್ ಮಿಸ್ಟಿಕಲ್ ಬಾಡಿ ಹೊಸ ಶರೀರ ಅಂದ್ಮೇಲೆ ಈ ಮಹಿಮಾಭರಿತ ಶರೀರ ಏಸ ಮೇಲೆ ಒಂದಾದಾಗ ಈ ಪುನರುತ್ತಮವಾದ ಏಸಲ್ನ ಒಂದಾಗದಾಗ ನಮ್ ಶರೀರ ಕೂಡ ಮಹಿಮಾಭರಿತ ಶರೀರ ಆಗ್ತದಲ್ಲ. ಆ ಮಹಿಮಾಭರಿತ ಶರೀರ ಅಂದ್ರೆ ಏಸು ತರ ಆಗ್ತದಲ್ಲ, ಏಸು ತರ. ಅದಕ್ಕೆ ಅದು ಯೋವನ ತಮ್ಮ ಪತ್ರಿಕೆಯಲ್ಲಿ ಕ್ಲಿಯರ್ ಆಗಿ ಹೇಳ್ತೇವೆ, ಸ್ವರ್ಗದಲ್ಲಿ ಹೆಂಗಿರ್ತೀವಿ ನಾವು ಗೊತ್ತಾ? ಸ್ವರ್ಗದಲ್ಲಿ ಹೆಂಗಿರ್ತೀವಿ ಯಾರಾದ್ರೂ ಹೇಳ್ಬಹುದಾ? 1 ಯೋವನ 3ನೇ ಅಧ್ಯಾಯದಲ್ಲಿ ನೋಡಿ.
1ನೇ ಅಧ್ಯಾಯ 1 ಯೋಹನ 3ನೇ ಅಧ್ಯಾಯದಲ್ಲಿ, ಪ್ರಿಯರೇ 2ನೇ ವಚನ, ನಾವೀಗ ದೇವ್ರ ಮಕ್ಕಳು, ಮುಂದೆ ನಾವು ಎಂಥವರಾಗುತ್ತೇವೆ ಎಂಬುದು ಇನ್ನೂ ವಿಶದವಾಗಿಲ್ಲ. ಪ್ರಿಯರೇ, ನಾವು ದೇವ್ರ ಮಕ್ಕಳದು ಈಗ, ಆಯ್ತಾ? ಬ್ಯಾಪ್ಟಿಸಮ್ ನಲ್ಲಿ ಯೇಸನ್ ಸ್ವೀಕಾರ ಮಾಡಿದ್ಮೇಲೆ, ಯೇಸಲ್ಲಿ ಒಂದಾದ್ಮೇಲೆ ನಾವು ಕೂಡ ದೇವರ ಮಕ್ಕಳಾಗ್ತೀವಿ. ಯೇಸು ದೇವ್ರ ಮಗ, ನಾವು ದೇವರ ಮಕ್ಕಳು. ಯಾಕೆಂದ್ರೆ ಬ್ಯಾಪ್ಟಿಸಮ್ ನಲ್ಲಿ ಯೇಸಂಶದ ಜೊತೆ ನಾವು ಒಂದಾಗ್ತೀವಿ. ಮದುವೆ ಆದ್ಮೇಲೆ ಯಾವ್ದೋ ಒಂದು ಹುಡುಗಿ ಅದು ಮಗನೊಂದಿಗೆ ಒಂದಾಗಿ ಸೊಸೆ ಆಗ್ತಾಳವಳು, ಮಗಳಾಗ್ತಾಳವಳು. ಆ ಕುಟುಂಬಕ್ಕೆ ಅವಳು ಹಕ್ಕು ಬಾಧ್ಯತೆ ಉಳ್ಳವಳಾಗ್ತಾಳವಳು. ಅವಳು ಯಾವ ಪರದೇಶಿ ಹುಡುಗಿ ಆಗ್ಲಿ ಅವಳು. ಮದುವೆ ಸಂಬಂಧ ಏಸಮೆ ಅವ್ರಿಗೆ ಇಬ್ಬರಲ್ಲ ಒಂದು ಶರೀರ ಅಂದ್ಮೇಲೆ ಆ ಮನೆಯ ಫುಲ್ ರೈಟ್ಸ್ ಅವಳಿಗೆ ಬಂದ್ಬಿಡುತ್ತೆ. ನೀವು ಹೊರಗಿನವಳು. ಆದ್ರೆ ಕೆಲವರಿಗೆ ಗೊತ್ತಿಲ್ಲ ಸಂಸ್ಕಾರ. ನೀನು ಹೊರಗಿನವಳು, ನೀನು ಎಲ್ಲಿಂದ ಬಂದವಳು, ನೀನು ನಮ್ಮ ಮಗನ ಜೊತೆ ಓಡಿ ಬಂದವಳು ನೀನು. ಓಕೆ, ಮದ್ವೆ ಆಗದೆ ಇದ್ರೆ ಹೇಳ್ಬೋದು ಓಡಿ ಬಂದವಳು ಅಂತ. ಬಟ್ ಈ ಅದಕ್ಕೆ ಹೇಳಿ ಚರ್ಚೆಲ್ಲೇ ಮದುವೆ ಮಾಡ್ಕೊಳ್ರಿ ಅಂತ ಹೇಳೋದು ಯಾಕೆ ಗೊತ್ತಾ? ಅವಾಗ ನಿಮ್ಗೆ ಓಡಿ ಬಂದವಳು ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ಇಬ್ರು ಒಂದೇ ಶರೀರ ಆಗ್ತಿರಲ್ಲ, ಮತ್ತೆ ಎಲ್ಲಿ ಓಡಿ ಬಂದದ್ದಾಗುತ್ತೆ? ಇಬ್ರು ಒಂದೇ ಶರೀರ, ಮಗನ ಶರೀರನೇ ಅವಳದು. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗನಿಗೆ ಸರಿ ಸಮಾನಳಾಗಿರುವಂತಳು ಅವಳು. ಒಂದು ಶರೀರ ಆಗ್ತದೆ. ಅದು ಅಷ್ಟು ಅನ್ಯೋನ್ಯತೆ ಅಲ್ಲಿ ಬರ್ತದೆ. ಅದರಿಂದ ಪ್ರಿಯರೇ, ನಮ್ಗೆ ಬ್ಯಾಪ್ಟಿಸಮ್ ನಲ್ಲಿ ಯೇಸು ಶರೀರ ಆಗ್ತೀವಿ ನಾವು. ಯೇಸು ಶರೀರದ ಭಾಗ ಅಲ್ಲಿ ಅದು ಈ ರೋಮಾಪುರದಲ್ಲಿ ಪೌಲ ಹೇಳ್ತಾನೆ. ರೋಮಾಪುರ 6ನೇ ಅಧ್ಯಾಯದಲ್ಲಿ ನೋಡಿ 3ನೇ ವಚನ, ಯೇಸು ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ಥಾನ ಹೊಂದಿರುವ ನೀವು, ಯೇಸು ಕ್ರಿಸ್ತನವರಾಗಲು ದೀಕ್ಷಾಸ್ಥಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರಲು ದೀಕ್ಷಾಸ್ಥಾನ ಹೊಂದಿದ್ದು ನಿಮ್ಗೆ ಗೊತ್ತಿಲ್ವಾ? ಮರಣದಲ್ಲಿ ಪಾಲುಗಾರರಾಗ್ತೀವಿ ಅಂದ್ರೆ ಯೇಸ ಮರಣ ನಮ್ದೇ ಮರಣ ಅಂತ ಆಯ್ತಲ್ಲ. ಅದಕ್ಕೆ ಹೇಳ್ತೇವೆ ನಮ್ಗೆ ಮರಣ ಇಲ್ಲ. ಯೇಸಮ್ ಯಾಕೆ ಹೇಳಿದ್ ನಮ್ಗೆ ಮರಣ ಇಲ್ಲ ಅಂತ? ಯಾಕೆ ಹೇಳಿದ್ರು ಮರಣ ಇಲ್ಲ ಅಂತ ನಮಗೆ? ಯಾಕೆಂದ್ರೆ ನಮ್ಗಾಗಿ ಅವ್ರ ಮರಣ ಹೊಂದಿ, ಮತ್ತೆ ಅವ್ರ ಮರಣದಲ್ಲಿ ನಾವು ಬ್ಯಾಪ್ಟಿಸಮ್ ನಲ್ಲಿ ಪಾಲುಗಾರರಾಗಿ ಆಗಿದೆ. ಇನ್ನು ನಮ್ಗೆ ಮರಣ ಇಲ್ಲ. ನಮ್ ಬಾಡಿ ಏನೋ ಕೋಲ್ಡ್ ಆಗ್ಬಹುದು, ಕಣ್ಣು ಮುಚ್ಚಿ ಹೋಗ್ಬಹುದು, ನಮ್ ಗುಂಡಿಯಲ್ಲಿ ಇಡ್ಬೋದು. ಬಟ್ ನಾನು ಅಂತ ಹೇಳ್ಕೊಂಡದ್ದು ಏನುಂಟು, ಮೀ, ಐ, ಅದಕ್ಕೆ ಮರಣ ಇಲ್ಲ. ನಾನು ಎಲಿಯಾಸ್. ನನ್ನ ಕೈ ಕಡಿದ್ರು ಕೂಡ ನಾನು ಎಲಿಯಾಸ್. ನನ್ನ ಕಣ್ಣನ್ನು ತೆಗೆದ್ರು ನಾನು ಎಲಿಯಾಸ್. ನನ್ನೊಂದು ಕಾಲು ಕಡಿದ್ರು ನಾನು ಎಲಿಯಾಸ್. ನಾನು ಅಂತ ಉಂಟಲ್ಲ ಅದು. ನನ್ನ ಕಿಡ್ನಿ ಚೇಂಜ್ ಮಾಡಿದ್ರು ಕೂಡ ನಾನು ಫಾದರ್ ಎಲಿಯಾಸ್. ನನ್ನ ಹಾರ್ಟ್ ಚೇಂಜ್ ಮಾಡಿದ್ರು ಕೂಡ ನಾನ್ ಫಾದರ್ ಎಲಿಯಾಸ್. ಬರೀ ಒಂದೊಂದು ಪಾರ್ಟ್ ತೆಗೆದ್ರು ಕೂಡ ನಾನ್ ಫಾದರ್ ಇಲ್ಲ. ಹಾಗಾದ್ರೆ ನಾನು ಅಂದ್ರೆ ಏನದು? ಅದು ಮೈಸೆಲ್ಫ್, ನನ್ನತನ ಉಂಟಲ್ಲ, ಅದು ಟ್ರಾನ್ಸ್ಫಾರ್ಮೇಶನ್ ಆಗೋದು, ರೂಪಾಂತರ ಆಗೋದು. ಅದು ಏಸಲ್ಲಿ ಒಂದಾಗೋದು. ಅದು ಈ ಪರಮಸಾದಲ್ಲಿ ನಾವು ಹೇಳ್ತೀವಲ್ಲ, ಪರಮಸಾದಲ್ಲಿ ಏನ್ ಬದಲಾವಣೆ ಆಗುತ್ತೆ ಗೊತ್ತಾ ನಿಮ್ಗೆ? ರೊಟ್ಟಿಯಲ್ಲಿ ಏನ್ ಬದಲಾವಣೆ ಆಗುತ್ತೆ? ಸಬ್ಸ್ಟೆನ್ಸ್ ಅಂತ ಏನ್ ಕರಿತೀವಿ, ಸಬ್ಸ್ಟೆನ್ಸ್, ಸತ್ವ. ಆ ಪರಮಸಾದ ಸತ್ವ ಉಂಟಲ್ಲ, ಅದು ಫುಲ್ ಜೀಸಸ್ ಆಗ್ತದೆ. ಅದು ಪರಮಸಾದಲ್ಲಿ ಅದಕ್ಕೆ ನಾವು ನೋಡುವಾಗ ರೊಟ್ಟಿ ಹಂಗ್ ಕಾಣಬಹುದ್ರಿ ಹೃದಯದಲ್ಲಿ. ಆದ್ರೆ ಬಟ್ ಅದರಿಂದ ಆ ಸಬ್ಸ್ಟೆನ್ಸ್ ಏನುಂಟು, ಅದರ ಸತ್ವ ಏನುಂಟು, ಅದು ಫುಲ್ ದೇವರಾಗ್ತದೆ, ಜೀಸಸ್ ಆಗ್ತದೆ ಅದು. ಅದಕ್ಕೆ ನಾ ಹೇಳ್ತೀವಿ, ನೀವು ಕಾಲ್ ಕಡೀರಿ, ನನ್ನ ಕಣ್ಣು ತೆಗೀರಿ, ನನ್ನ ಕಿಡ್ನಿ ಚೇಂಜ್ ಮಾಡ್ರಿ, ನನ್ನ ಹಾರ್ಟ್ ಚೇಂಜ್ ಮಾಡ್ರಿ, ಬಟ್ ನನ್ನ ತನ ಉಂಟಲ್ಲ, ಅದು ನನ್ನ ಸತ್ವ, ನನ್ನ ಜೀವ ಉಂಟಲ್ಲ, ಅದು ಅದು ನಾನು. ಅರ್ಥೈತಲ್ಲ? ಅದು ರೂಪಾಂತರ ಆಗ್ತದೆ, ಯೇಸು ಜೊತೆ ಒಂದಾಗ್ತದೆ ನಾನು. ಅದು ಹಾಗೆ. ಅದಕ್ಕೆ ಇಲ್ಲಿ ನೋಡಿ, ಅದಕ್ಕೆ ನೋಡಿ, ಈಗ ಇವರಲ್ಲಿ ಕೂಡ ಗಂಡ ಹೆಂಡತಿ ಶರೀರ ಬೇರೆ ಬೇರೆ ಇರ್ಬೋದು, ಬಟ್ ನಾನ್ ಎಂಬುದು ಉಂಟಲ್ಲ, ಅದು ಹೋಗ್ತದೆ. ಅದು ಇನ್ನು ನಾವು ಅಂತ ಹೇಳ್ತೇವೆ, ವಿ. ಗೊತ್ತೈತಲ್ಲ? ನಾನು ಒಂದ್ಸತಿ ಮದುವೆ ಆದ್ಮೇಲೆ ನಾನು ಎಂಬುದು ಹೋಗ್ತದೆ, ಆ ನಾನು ಎಂಬುದು ಸೇರಿಕೊಂಡು ನಾವೂ ಆಗ್ತದೆ. ಆ ಸತ್ವ ಉಂಟಲ್ಲ, ಸಬ್ಸ್ಟೆನ್ಸ್, ಜೀವ, ಅದೇನಿಬ್ಬರದು ನಾನು ಅಂತ ಹೇಳ್ಕೊಳ್ಳುವಂಥದ್ದು ಉಂಟಲ್ಲ, ಅದು ಬಿಟ್ಟು ನಾವು. ಅದಕ್ಕೆ ಹೇಳ್ತೇವೆ ಒಂದೇ ಶರೀರ. ನನ್ನ ಮಗು ಹೇಳಲ್ಲ, ನಮ್ಮ ಮಕ್ಕಳು. ಇದು ನಮ್ಮ ಗಂಡ ಹೆಂಡತಿದ್ದು ನಮ್ಮ ಮಗು. ಇದು ಒಬ್ನಿಗೆ ಮಗು ಆಗುತ್ತದಾ? ನಮ್ಮ ಮಗು. ಯಾರಾದ್ರೂ ಹೇಳಿ ನನ್ ಮಗು ಅಂತ. ಈಗ ಹೊರಗಡೆ ಕೇಳುವಾಗ ಹೇಳ್ಬೋದು ನನ್ ಮಗ ಅಂತ ಹೇಳಿದ್ರೆ ಅರ್ಥ ನಂದು ಮತ್ತೆ ಹೆಂಡತಿದ್ದು ಮಗು. ಇದು ಒಬ್ಬನಿಗೆ ಮಗು ಆಗಲ್ಲ, ನಮ್ಮ ಮಗು ಇದು. ಈ ಗಂಡ ಹೆಂಡತಿ ಒಟ್ಟಿಗಿದ್ರೆ ಇದು ನಮ್ಮ ಮಗು ಅಂತಾರ ಅವ್ರು. ಒಬ್ಬನೇ ಇದ್ರೆ ಗಂಡ ಹೊರಗಡೆ ಇಲ್ಲ ನನ್ ಮಗು ಅಂತ ನಾವು.
ಅಂದ್ರೆ ಅರ್ಥ ಹೆಂಡತಿ ಮನೆಯಲ್ಲಿದ್ದರೆ ನಮ್ದು ಮಗು ಅಂತ ಅರ್ಥನೇ ಅದು. ಬಟ್ ಹೊರಗಡೆ ಒಬ್ಬನೇ ಇರುವಾಗ ಹೇಳ್ತಾನೆ ನನ್ ಮಗು, ಅಲ್ಲಿ ನಮ್ಮ ಮಗು ಅಂತ ಹೇಳಿದ್ರೆ ಯಾರಿ ನಿಮ್ಮವ್ರು ಅಂತ ಕೇಳ್ಬೇಕಾಗತ್ತೆ, ಅವಳು ಮನೆಯಲ್ಲಿದ್ದಾಳೆ. ಬಟ್ ಒಟ್ಟಿಗೆ ಹೋಗ್ಬೇಕಾದ್ರೆ ನಮ್ಮ ಮಗು ಅಂತ ಗೊತ್ತಾಯ್ತು, ಇವಳು ಹೆಂಡತಿ ನಮ್ಮ ಮಗು, ನಾನು ಅಂತ ಹೋಗ್ತದೆ ಅದು. ಅದು ನಾನು. ಹಾಗೆ ನಾನು ಎಂಬುದು ಏನ್ ಗೊತ್ತಾ, ನಮ್ದು ಯೇಸಲ್ಲಿ ಜೀವ ಹೋದ ಹಾಗೆ ಪೌಲ್ ಹೇಳ್ತಾನೆ, ನೋ ಲಾಂಗರ್ ಐ ಲಿವ್ ಬಟ್ ಕ್ರೈಸ್ಟ್ ಲಿವ್ಸ್ ಇನ್ ಮೀ. ಈಗ ನಾನ್ ಜೀಸಸ್ ನಾನಲ್ಲ, ನಾನ್ ನಿಂದು ನಾನು ಎಂಬುದು ಏನಾಯ್ತು, ಅದು ಯೇಸಲ್ಲಿ ಒಂದಾಯ್ತು. ಅದು ಬ್ಯಾಪ್ಟಿಸಮ್ ನಲ್ಲಿ ಏನಾಗ್ತದೆ ಹೊಸ. ಅದಕ್ಕೆ ಹೇಳ್ತೇನೆ, ನೀವು ಮತ್ತೆ ಹುಟ್ಟದಿದ್ರೆ ನೀನ್ ಎಂಬುದು ಹೋಗುತ್ತೆ, ಆಮೇಲೆ ನಾನೆಂಬುದು ಹೋಗುತ್ತೆ. ಈಗ ಬದುಕೋ ನಾನಲ್ಲ ಯೇಸು ಅಂದ ಮಟ್ಟಿಗೆ ನಾವು ಯೇಸು ಹಾಗೆ ಜೀವನ ಮಾಡ್ಬೇಕು. ಬಟ್ ನಮ್ಗೆ ಅರ್ಥ ಆಗಲ್ಲ, ನಾವು ಹಳೆ ಜೀವನ ಕಂಟಿನ್ಯೂ ಮಾಡ್ತಾ ಇರ್ತೇವೆ. ಬ್ಯಾಪ್ಟಿಸಮ್ ತಗೊಂಡ್ರು ಏನ್ ಮಾಡಿದ್ರು ಕೂಡ, ಮನಸ್ಸು ತಗೊಂಡ್ರು ಕೂಡ. ಪ್ರೇರಿ, ತುಂಬಾ ಅಜ್ಞಾನ ಉಂಟು ನಮ್ಮಲ್ಲಿ. ಈ ಸಂಸ್ಕಾರಗಳಲ್ಲಿ ನಾನು ತಗೊಳ್ಳಿಕ್ಕೆ ಯೋಗ್ಯತೆ ಇರಲ್ಲ ನಮ್ಗೆ. ಯಾವಾಗ ನಾನು ಇರ್ತೇನೆ, ನಾನು ಎಂಬುದು ಹೋಗ್ಬೇಕು, ಆವಾಗಲೇ ನಾನು ಯೇಸು ತಗೋಬೇಕು. ಹಾಗೆ ದೃಢೀಕರಣ ಕೂಡ ಅಷ್ಟೇ, ನಾನೆಂಬುದು ಹೋಗ್ಬೇಕು, ಆಗ ಪವಿತ್ರಾತ್ಮ ನಮ್ಮಲ್ಲಿ ಬರ್ಬೇಕು. ನಾನಂತಿರುವಾಗ ಪವಿತ್ರಾತ್ಮ ಇಬ್ರು ಒಬ್ಬರಲ್ಲಿ ಹೆಂಗಿರ್ತಾರೆ, ಒಂದು ನೀನ ಒಂದು ಅವನು, ಒಂದು ನೀನ ಒಂದು ಇವನು. ಈ ಮನೆಯಲ್ಲಿ ನಾನು ಇರ್ಬೇಕಿಲ್ಲ ಸೊಸೆ ಇರ್ಬೇಕಂತ, ಇಲ್ಲ ಅತ್ತೆ ಇರ್ಬೇಕು ಸೊಸೆ ಇರ್ಬೇಕಂತ ಹೇಳಿದ್ರೆ, ನಾನು ಇರ್ಬೇಕು ಸೊಸೆ ಇರ್ಬೇಕಂತ ಹೇಳಿದ್ರೆ ಅವ್ರಿಬ್ರು ಒಂದಾದ್ರೆ ತೊಂದ್ರೆ ಇಲ್ವಲ್ಲ. ಬಟ್ ಸೈತಾನ ಬಿಡಲ್ಲ ಒಂದಾಗ್ಲಿಕ್ಕೆ. ಹಾಗೆ ನಾನು ಎಂಬುದು ಹೋಗ್ಬೇಕು, ಆವಾಗ ಪವಿತ್ರಾತ್ಮ ನನ್ನಲ್ಲಿ ಬರ್ತಾರೆ. ನಾನೆಂಬುದು ಹೋಗ್ಬೇಕು, ಆವಾಗ ಜೀಸಸ್ ಅಲ್ಲಿ ನಾನು ಒಂದಾಗ್ತೀನಿ. ಅದಕ್ಕೆ ಪ್ರಿಯರೇ, ಅದು ಬೇಡ, ಅದು ಹೊಸದಾಗಿ ಹುಟ್ಟಬೇಕು, ದೇವರಲ್ಲಿ ಹುಟ್ಟುವಂಥದ್ದು ನಾವು. ಆಗ ನಾನು ಹೇಳ್ತೇವೆ ನಾನು ಜೀಸಸ್. ಆದ್ರಿಂದ ಇಲ್ಲಿ ಪೌಲ್ ಹೇಳ್ತಾನೆ ನೋಡಿ, ಹೀಗಿರ್ಲಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ, ನಾವು ಇನ್ನೂ ಸತ್ತಿಲ್ಲ ರೀ, ಬಟ್ ಆಲ್ರೆಡಿ ದೀಕ್ಷಾಸ್ನಲ್ಲಿ ಯೇಸಂ ಜೊತೆ ನಾವು, ಯಾಕೆಂದ್ರೆ ನಮ್ಮ ಬಾಡಿ ಯೇಸು ಜೊತೆ ಒಂದಾದ್ಮೇಲೆ ಅವ್ರ ಬಾಡಿ ಸತ್ರೆ ನಾವು ಸತ್ತೇವೆ. ಈಗ ನನ್ನ ಕಿಡ್ನಿ ಯಾರೋ ಕಿಡ್ನಿ ಕೊಡ್ತಾರೆ, ನಾನ್ ಸತ್ರೆ ಆ ಕಿಡ್ನಿ ನನ್ನ ಜೊತೆ ಸತ್ತೋಗುತ್ತೆ, ಯಾಕೆಂದ್ರೆ ಆ ಕಿಡ್ನಿ ನನ್ನ ದೇಹದ ಭಾಗ ಆಗಿರುತ್ತೆ ಅಲ್ವಾ. ಹಾಗೆ ಬ್ಯಾಪ್ಟಿಸಮ್ ಅಲ್ಲಿ ನಾವು ಯೇಸು ಶರೀರದ ಭಾಗ ಆದ್ಮೇಲೆ ಅವ್ರು ಸತ್ತಾಗ ನಾವು ಸತ್ತಿರ್ತೀವಿ. ಕಾಲದ ಪ್ರಶ್ನೆ ಅಲ್ಲ ಅದು, 2000 ಹಿಂದೆ ಅಥವಾ 2000 ಮುಂದೆ, ಅದು ದೇವರಿಗೆ ಕಾಲದ ವಿಷಯ ಬರಲ್ಲ, ಅದು ನಮ್ಗೆ ಲೋಕದಲ್ಲಿರೋರಿಗೆ ಮಾತ್ರ. ಬಟ್ ನಾವು ಸತ್ತಾಗ ವಿ ಆರ್ ಔಟ್ ಆಫ್ ಸ್ಪೇಸ್ ಅಂಡ್ ಟೈಮ್. ನಾವು ಸತ್ ಮೇಲೆ ನಮ್ಗೆ ಯಾವ ಕಾಲ ನಮ್ಗೆ ಕಾಲನೂ ತೊಂದರೆ ಕೊಡಲ್ಲ, ಸಮಯನೂ ಮತ್ತು ಸ್ಥಳನೂ ತೊಂದರೆ ಕೊಡಲ್ಲ. ನಾವು ಅಮೆರಿಕ, ಲಂಡನ್, ಜಪಾನ್ ಎಲ್ಲಿ ಬೇಕಾದ್ರೂ ಏಕಕಾಲದಲ್ಲಿ ಇರ್ಬೋದು. ಯಾಕೆಂದ್ರೆ ಆತ್ಮಕ್ಕೆ ಬಂಧನ ಇಲ್ಲ, ಆತ್ಮಕ್ಕೆ ಅದು ವಿಶ್ವವ್ಯಾಪಿ ಆಗಿರ್ತದೆ. ಅದರಿಂದ ಒಂದ್ಸತಿ ಸತ್ತಾಗ ನಾವು ಈ ಕಾಲಘಟ್ಟದಿಂದ ಮತ್ತು ಈ ಲೋಕದ ಎಲ್ಲದರಿಂದ ಬಿಡುಗಡೆ ಆಗ್ತೀವಿ ನಾವು, ಗೊತ್ತೈತಲ್ಲ. ಎಲ್ಲಿ ಬೇಕಾದ್ರೂ ಈ ಒಂದೇ ಏಕಕಾಲದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಇರ್ಬೋದು. ಹಾಗೆ ಈ ಯೇಸು ಕ್ರಿಸ್ತ ಜೊತೆ ಮರಣದಲ್ಲಿ ಪಾಲ್ಗಾರದ ನಮ್ಗೆ ಅವರೊಡನೆ ಸಮಾಧಿ ಆಗಿದೆ, ಸಮಾಧಿನೂ ಆಗಿದೆ ನಮಗೆ. ಅಷ್ಟು ಮಟ್ಟಿಗೆ ಯೇಸಲ್ಲಿ ಒಂದಾಗಿದ್ದೇವೆ ನಾವು. ಯೇಸುನ ಸಮಾಧಿ ಅಂದ್ರೆ ನಮ್ ಸಮಾಧಿ, ಯೇಸುನ ಮರಣ ಅಂದ್ರೆ ನಮ್ಮ ಮರಣ, ಯೇಸುನ ಪುನರುತ್ಥಾನ ಅಂದ್ರೆ ನಮ್ ಪುನರುತ್ಥಾನ. ಅಷ್ಟು ಐಕ್ಯವಾಗಿದ್ದೀವಿ ನಾವು. 5ನೇ ವಚನ, ಯೇಸು ಕ್ರಿಸ್ತು ಮರಣ ಹೊಂದಿದಂತೆ ನಾವು ಅವರೊಂದಿಗೆ ಐಕ್ಯವಾಗಿ ಮರಣ ಹೊಂದುತ್ತೇವೆ, ಅಂತೆ ಅವರು ಪುನರುತ್ಥಾನ ಆದಂತೆ ನಾವು ಅವರೊಡನೆ ಐಕ್ಯವಾಗಿ ಪುನರುತ್ಥಾನ ಹೊಂದಿರ್ತೇವೆ. ಅದಕ್ಕೆ ಹೇಳ್ತಿದ್ದು, ಆ ಒಂದು ಬಾಡಿ ಅಂದ್ಮೇಲೆ ಎಷ್ಟು ಅನ್ಯೋನ್ಯತೆ ಇರ್ತದೆ ನಮಗೂ ಯೇಸುವಿಗೂ. ಪ್ರೇರಿ, ಅದು ಗೊತ್ತಿದ್ರೆ ನಾವು ಜೀಸಸ್ ತರ. ಅದಕ್ಕೆ ಇದು ಯೋನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡಿ, 1 ಯೋನ 2ನೇ ಅಧ್ಯಾಯ ನೋಡಿ, ವಚನ 6, ತಾನು ದೇವರಲ್ಲಿ ನೆಲೆಸಿದ್ದೇನೆಂದು ಹೇಳುವವನು ಕ್ರಿಸ್ತ ಯೇಸು ಜೀವಿಸಿದಂತೆ ಜೀವಿಸ್ಬೇಕು. ನಾವೇನು ಯೇಸು ಜೀವನ ಮಾಡ್ದಂಗೆ ಜೀವನ ಮಾಡ್ಬೇಕು. ಮತ್ತೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕ್ರೈಸ್ತ ಜೀವಿತ ಅರ್ಥನೇ ಇರಲ್ಲ ಅಲ್ವಾ. ತಂದೆ, ನಿಮ್ಗೆ ಸ್ತೋತ್ರ ಆಗ್ಲಪ್ಪ, ಈ ವಾಕ್ಯಕ್ಕಾಗಿ ಸ್ತೋತ್ರ, ನಮ್ಕೊಂಡಂತ ತಿಳುವಳಿಕೆಗೆ ಸ್ತೋತ್ರ. ನಿಮ್ಮ ವಾಕ್ಯದಿಂದಾಗಿ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತರ ಮುಖಾಂತರ ನಮ್ಮಲ್ಲಿ ಮಾಡಂತ ಒಂದು ಅದ್ಭುತ ಕಾರ್ಯಕ್ಕೋಸ್ಕರ, ನಮ್ಮಲ್ಲಿ ತರುವಂತ ಅದ್ಭುತವಾದ ಬದಲಾವಣೆ ಮಾರ್ಪಾಡಿಗೋಸ್ಕರ ಸ್ತೋತ್ರ ಸಲ್ಲಿದೆ. ಬಟ್ ಇದನ್ನ ನಾವು ತುಂಬಾ ಜನ ಅರ್ಥ ಮಾಡ್ಕೊಂಡಿಲ್ಲ. ಸುಮ್ನೆ ಬ್ಯಾಪ್ಟಿಸಮ್ ತಗೊಳ್ತೇವೆ, ಸುಮ್ನೆ ಸಂಸ್ಕಾರ ತಗೊಳ್ತೇವೆ. ಬಟ್ ಈ ಸಂಸ್ಕಾರಗಳಿಂದಾಗಿ ನಮ್ಮಲ್ಲಿ ಯಾವ ತರದ ರೂಪಾಂತರ ಆಗ್ತೇವೆ, ಹೇಗೆ ನಾವು ಯೇಸು ಕ್ರಿಸ್ತ ಜೊತೆ ಒಂದಾಗ್ತೇವೆ, ಹೇಗೆ ನಮ್ಮ ಶರೀರ ಮಹಿಮಾರೂಪ ತಾಳುತ್ತದೆ, ಹೊಸ ಸೃಷ್ಟಿಯಾಗಿ ಯೇಸುವಲ್ಲಿ, ಇದೆಲ್ಲ ನಾವು ಅರ್ಥಕೊಂಡಿಲ್ಲ ತಂದೆ. ಆದ್ರೆ ಇವತ್ತು ನಮಗೆ ಬೇಕಾದ ನೀವು ತಿಳುವಳಿಕೆ ಜ್ಞಾನ ಕೊಟ್ಟಿದ್ದೀರಿ, ನಮ್ಗೆ ಸ್ತೋತ್ರ ಸಲ್ಲಿಸ್ತೇವೆ.
ತಂದೆ ಆ ದೇವರೇ, ಇನ್ನು ನಾವು ಯೇಸು ಸ್ವಾಮಿಯ ತರನೇ ಪರಿಶುದ್ಧ ಜೀವನ ನಡೆಸಲಿಕ್ಕೆ, ನಿಮ್ಮ ಪರಿಶುದ್ಧ ಮಕ್ಕಳಾಗಿ ಜೀವನ ಮಾಡಲಿಕ್ಕೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಿ ನಮ್ಮ ಪ್ರಭು ಯೇಸುವಿನ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರಾತ್ಮ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಫಾದರ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಮುಂಜಾನೆ ನಾವು ನಮ್ಮ ಜ್ಞಾನಕ್ಕೂ ಮಿಗಿಲಾದಂತ ಅಥವಾ ನಮಗೆ ಈ ಲೋಕದಲ್ಲಿ ಲಭಿಸ್ಬೇಕು ಅಂತ ಏನ್ ನಾವು ನಿರೀಕ್ಷಿಸ್ತೀವಿ ಅದಕ್ಕಿಂತ ಮಿಗಿಲಾದಂತ ಬೋಧನೆಯನ್ನ ನಾವು ಪಡ್ಕೊಂಡಿದ್ವಿ. ಗುರುಗಳೇ, ಪ್ರತಿ ಬಾರಿ ವಾಡಿಕೆಯಂತೆ ನಿಮ್ಮನ್ನ ವೆಲ್ಕಮ್ ಮಾಡ್ತೇನೆ, ಮುಗಿದ್ಮೇಲೆ ಥ್ಯಾಂಕ್ಸ್ ಹೇಳ್ತೇನೆ. ಆದ್ರೆ ಈ ಬಾರಿ ಇವತ್ತಿನ ಪೂರ್ಣ ಬೋಧನೆಯನ್ನ ಕೇಳುವಾಗ ನನ್ಗನ್ಸ್ತು, ಈ ಬೋಧನೆಯನ್ನ ಕೇಳುವಾಗ ನಿಮಗೆ ಥ್ಯಾಂಕ್ಸ್ ಹೇಳೋ ಯೋಗ್ಯತೆ ಆದ್ರೂ ನನಗಿದೆಯಾ? ಯಾಕಂದ್ರೆ ಅಂತ ಅಗಾಧವಾದ ಜ್ಞಾನವನ್ನ ದೇವರು ನಿಮಗೆ ಕೊಟ್ಟಿದ್ದಾರೆ. ಅಯೋಗ್ಯರು ಪಾಪಿಗಳಾದ ನಾವು ಅದನ್ನ ಕೇಳ್ತಾ ಇದ್ದೀನಿ. ಅದನ್ನ ಕೇಳುವಾಗ ಇಂತಹ ಜ್ಞಾನವನ್ನ ಪೂಜ್ಯರು ಪಡ್ಕೊಂಡು ನಾನು ಕೇಳ್ತಾ ಇದ್ದೀನಿ. ನಾನು ಇಷ್ಟು ದಿವಸ ಇಂಥದ್ನೆಲ್ಲ ಕೇಳೇ ಇರ್ಲಿಲ್ಲ. ನೀವು ಕೊಟ್ಟಂತ ಇವತ್ತಿನ ವಿಶೇಷ ಬೋಧನೆ ಧರ್ಮಸಭೆಯ ಬಗ್ಗೆ ಇರ್ಬೋದು ಅಥವಾ ಅನೇಕ ವಿಷಯಗಳು, ಅದನ್ನ ನಾವು ರೆಕಾರ್ಡ್ ಅಲ್ಲಿ ಮತ್ತೊಮ್ಮೆ ಕೇಳುವಾಗ ನಮಗೆ ನಿಜವಾಗ್ಲೂ ಅರ್ಥ ಆಗ್ತದೆ ಎಂತ ಅಗಾಧ ಬೋಧನೆಯನ್ನು ನಮಗೆ ಕೊಟ್ಟಿದ್ದೀರಾ ಅಂತ. ಅದಕ್ಕಾಗಿ ನನಗೆ ಆ ಯೋಗ್ಯತೆ ಇಲ್ಲದೆ ಹೋದ್ರುನು ನಾನು ದೈವ ಕೃಪೆಯಿಂದ ನಿಮಗೆ ಒಂದು ಹೃದಯ ಅಂತ ಹೇಳಿದ ಥ್ಯಾಂಕ್ಸ್ ಹೇಳ್ತೇನೆ. ದಯಮಯ ದೇವರು ಇಂಥ ಜ್ಞಾನದಿಂದ ನಿಮ್ಮನ್ನ ತುಂಬಿಸಿ ಲೋಕಕ್ಕೆ ಕೊಟ್ಟಿದ್ದಾರೆ. ನೀವು ಅದನ್ನ ನಿಷ್ಕ್ರಿಯಗೊಳಿಸದೆ ಖಂಡಿತವಾಗಿಯೂ ನಿಮ್ಮ ಹೃದಯದಿಂದ ನಿಮ್ಮ ಆ ಒಂದು ಯೋಜನೆಯಿಂದ ಬರುವಂತ ಬೋಧನೆಗಳನ್ನ ಈ ಲೋಕದಲ್ಲಿ ಕೊಟ್ಟು ಅನೇಕರನ್ನ ನೀವು ಕ್ರಿಸ್ತರಡಿಗೆ ಕರ್ತಾ ಇದ್ದೀರಾ. ಅದಕ್ಕಾಗಿ ನನ್ನ ಈ ಪುಟ್ಟ ಮಂದಿಯ ಪರವಾಗಿ ಅಂತರಾಳದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾದರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು. ಸರ್, ರೆಕಾರ್ಡಿಂಗ್ ಆಫ್ ಮಾಡ್ಬೋದಿತ್ತು. ದೇವರಿಗೆ ಸ್ತೋತ್ರ ಮಾಡೋಣ. ನಿಜವಾಗ್ಲೂ ಪ್ರಿಯರೇ, ನಾವೆಂತ ಭಾಗ್ಯವಂತರು. ಎಂತಹ ಒಂದು ಉತ್ತಮ ಪ್ರಬೋಧನೆಯನ್ನು ನಾವು ಪೂಜೆ